Welcome to Triple T Academy DCT class. In the previous class, we discussed about what is meant by electrical current, voltage, EMF, potential difference and resistance. So simple adrudhu definition nodidivi with their SI units. Okay. For example, current, SI unit of current nodidivi. Next voltage, EMF, potential difference ಇದೆಲ್ಲ ನೋಡಿದೀವಿ. ಅದರ ಮೇಲೆ ಯಾವ ತರ questions, possibilities of questions ಅದನ್ನು ಡಿಸ್ಕಸ್ ಮಾಡಿದೀವಿ. In today class, we discuss about mention the meters used to measure different electrical quantity. Mention the meters andre like devices on the instrument used to measure different electrical quantities. So different electrical quantities andre like current na yav device use ಮಾಡಿ measure ಮಾಡ್ತೀವಿ. Next voltage yav device use ಮಾಡಿ measure ಮಾಡ್ತೀವಿ. Like EMF, potential difference, resistance, like power, ಈ ಥರ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಆ್ಯಮೀಟರ್. ಓಕೆ, ಸೊ ಆ್ಯಮೀಟರ್ ಇಸ್ ಎ ಇನ್ಸ್ಟ್ರೂಮೆಂಟ್, ಅದೊಂದು ಡಿವೈಸ್. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಫಸ್ಟ್ ಆ್ಯನ್ ಆ್ಯಮೀಟರ್ ಈಸ್ ಡೆರೈವ್ಡ್ ಫ್ರಮ್ ಆ್ಯಂಪಿಯರ್ ಪ್ಲಸ್ ಮೀಟರ್. ಓಕೆ, ಸೊ ಆ್ಯಮೀಟರ್ ಅಂದರೆ ಆ್ಯಂಪಿಯರ್ ಪ್ಲಸ್ ಮೀಟರ್, ಈ ವರ್ಡಿಂದ ಏನಾಗುತ್ತೆ ಅಂದರೆ ಡೆರೈವ್ ಆಗಿದೆ. ಸೊ ಅದನ್ನು ಆ್ಯಮೀಟರ್ ಅಂತೀವಿ. ಇಟ್ ಈಸ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಫ್ಲೋ ಆಗೋ ಕರೆಂಟ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಆ್ಯಮೀಟರ್ ಡಿವೈಸ್ ಯೂಸ್ ಮಾಡ್ತೀವಿ. ಓಕೆ, ಇನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಆರ್ ಅದರ್ವೈಸ್ ಆ್ಯಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ವಿಚ್ ಕ್ವಾಂಟಿಟಿ ಲೈಕ್ ವೋಲ್ಟೇಜ್, ಕರೆಂಟ್, ನೆಕ್ಸ್ಟ್ EMF ಆ್ಯಂಡ್ ರೆಸಿಸ್ಟೆನ್ಸ್, ಈ ಥರ ಆಪ್ಷನ್ಸ್ ಕೊಡ್ತಾರೆ. ಆ್ಯಮೀಟರ್ ಅಂದರೆ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಮೆಷರ್ಡ್ ಇನ್ ಮೈಕ್ರೋ ಆ್ಯಂಪಿಯರ್. ಸೊ ಇದು ಯಾವ ಥರ ರೇಂಜಸ್ನಲ್ಲಿ ಮೆಷರ್ ಮಾಡ್ತಾರೆ ಅಂದರೆ ಮೈಕ್ರೋ ಆ್ಯಂಪಿಯರ್, ಮಿಲಿ ಆ್ಯಂಪಿಯರ್ ಆ್ಯಂಡ್ ಆ್ಯಂಪಿಯರ್. ಸೊ ಈ ಥರ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತಾರೆ. ಸೊ ಇದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ನಿಮಗೆ ಸಮ್ ನ್ಯೂಮರಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಲೈಕ್ ಪ್ರಾಬ್ಲಮೆಟಿಕ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದು ಇದನ್ನೇನಾಗುತ್ತೆ ಅಂದರೆ ಇಂಪಾರ್ಟೆಂಟ್, ಇದು ಬರೆದು ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಮಿಲ್ಲಿ ಅಂದರೆ ವಿ ಕ್ಯಾನ್ ಸೇ 10⁻³ ಫಾರ್ ಎಕ್ಸಾಂಪಲ್ ಮಿಲಿ ಆ್ಯಂಪಿಯರ್ ಇಲ್ಲ ಮಿಲಿ ಸೆಕೆಂಡ್ಸ್ ಈ ಥರ ಕೊಡ್ಬೋದು. ಸೊ ಮಿಲ್ಲಿ ಅಂದರೆ 10⁻³ ನೆಕ್ಸ್ಟ್ ಮೈಕ್ರೋ ಇದು ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ ಮ್ಯೂ ಅಂತ ಡಿನೋಟ್ ಮಾಡ್ತಾರೆ. ಸೊ ಮೈಕ್ರೋ ಅಂದರೆ 10⁻⁻⁶. ಓಕೆ, ಸೊ ಮಿಲ್ಲಿ ಅಂದರೆ 10⁻⁻3, ಮೈಕ್ರೋ ಅಂದರೆ 10⁻⁻⁶. ನೆಕ್ಸ್ಟ್ ನೇನೋ. ಸೊ ಇದು ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ ಎನ್, ಸ್ಮಾಲ್ ಲೆಟರ್ ಎನ್ನಲ್ಲಿ ಡಿನೋಟ್ ಮಾಡ್ತಾರೆ. ಇದು 10⁻⁹ ಆಗುತ್ತೆ. ಓಕೆ, ಸೊ ಮಿಲ್ಲಿ ಅಂದರೆ 10⁻⁻3, ಮೈಕ್ರೋ ಅಂದರೆ 10⁻⁻6, ಅದು ಮ್ಯೂನ್ ಡಿನೋಟ್ ಮಾಡ್ತೀವಿ. ನೇನೋ ಅಂದರೆ ಎನ್ ಡಿನೋಟ್ ಮಾಡ್ತಾರೆ. ಸೊ ಅದರದ್ದು ವ್ಯಾಲ್ಯೂ ನೋಡಿದ್ರೆ 10⁻⁹. ಸೊ ಈ ವ್ಯಾಲ್ಯೂಸ್ನ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಲೈಕ್ ಪ್ರಾಬ್ಲಮೆಟಿಕ್ಸ್ನಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ವ್ಯಾಲ್ಯೂನಲ್ಲಿ ಇದ್ದರೆ ಫಾರ್ ಎಕ್ಸಾಂಪಲ್ ಕಿಲೋ ಅಂದರೆ 10⁻+3 ಆಗುತ್ತೆ. ಸೊ 10⁻⁻³ ಇದ್ದರೆ ಅದು ಮಿಲ್ಲಿ ಆಗುತ್ತೆ, 10⁻+3 ಇದ್ದರೆ ಅದು ಕಿಲೋ. ಫಾರ್ ಎಕ್ಸಾಂಪಲ್ ಕಿಲೋ ಓಮ್ಸ್ ಇಲ್ಲ ಕಿಲೋ ಹರ್ಟ್ಸ್ ಆ ಥರ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಮೆಗಾ. ಸೊ ಮೆಗಾ ಅಂದರೆ 10⁻+6 ಆಗುತ್ತೆ. ಸೊ 10⁻⁻6 ನೆಗೆಟಿವ್ ವ್ಯಾಲ್ಯೂನಲ್ಲಿದ್ದರೆ ಅದು ಮೈಕ್ರೋ ಅಂತೀವಿ. ಸೊ 10⁻+6 ಪಾಸಿಟಿವ್ ವ್ಯಾಲ್ಯೂನಲ್ಲಿದ್ದರೆ ಅದು ಮೆಗಾ ಅಂತೀವಿ. ಫಾರ್ ಎಕ್ಸಾಂಪಲ್ ಮೆಗಾ ಓಮ್ಸ್, ಮೆಗಾ ಹರ್ಟ್ಸ್ ಆ ಥರ ಯೂನಿಟಲ್ಲಿ ಏನಾಗುತ್ತೆ ಅಂದರೆ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಗಿಗಾ, ಗಿಗಾ. ಓಕೆ, ಇದು 10⁻+9. 10⁻⁻9 ಇದ್ದರೆ ನೇನೋ, 10⁻+9 ಇದ್ದರೆ ಅದು ಗಿಗಾ ಅಂತೀವಿ. ಫಾರ್ ಎಕ್ಸಾಂಪಲ್ ಗಿಗಾ ಹರ್ಟ್ಸ್ ಆ ಥರ ಯೂನಿಟ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದು ನಾವು ಏನು ಮಾಡ್ತೀವಿ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಅಪ್ಲೈ ಮಾಡ್ತೀವಿ. ಇದು ಬರೆದು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಆ್ಯಮೀಟರ್ ಅಂದರೆ ಒಂದು ಡಿವೈಸ್, ಒಂದು ಇನ್ಸ್ಟ್ರೂಮೆಂಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂನ ಮೆಷರ್ ಮಾಡಬೇಕು, ಆವಾಗ ಆ್ಯಮೀಟರ್ನ ಕನೆಕ್ಟ್ ಮಾಡಿ ಮೆಷರ್ ಮಾಡ್ಕೊಬೋದು. ಸೊ ಇಟ್ ಈಸ್ ಮೆಷರ್ಡ್ ಇನ್ ರೇಂಜಸ್ ನೋಡಿದ್ರೆ ಮೈಕ್ರೋ ಆ್ಯಂಪಿಯರ್. ಸೊ ಮೈಕ್ರೋ ಅಂದರೆ 10⁻⁻6. ನೆಕ್ಸ್ಟ್ ಮಿಲಿ ಆ್ಯಂಪಿಯರ್ 10⁻⁻3 ಈ ರೇಂಜಸ್ನಲ್ಲಿ ಇರುತ್ತೆ. ಆ್ಯಂಡ್ ಆ್ಯಂಪಿಯರ್ ಈ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಆ್ಯಮೀಟರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೊ ಆ್ಯಮೀಟರ್ ಅಂದರೆ 2 ಟೈಪ್ಸ್ ಇರುತ್ತೆ. ಒನ್ ಈಸ್ ಅನಲಾಗ್ ಟೈಪ್ ಇರುತ್ತೆ, ಇನ್ನೊಂದು ಡಿಜಿಟಲ್ ಟೈಪ್ ಇರುತ್ತೆ. ಡ್ಯೂರಿಂಗ್ ದ ಅರ್ಲಿ ಡೇಸ್ನಲ್ಲಿ ಏನಾಗುತ್ತೆ ಅಂದರೆ ಅನಲಾಗ್ ಮೀಟರ್ಸ್ ವೇರ್ ಯೂಸ್ಡ್ ಬಿಕಾಸ್ ವಿಚ್ ಯೂಸಸ್ ಎ ಪಾಯಿಂಟರ್ ಸ್ಕೇಲ್. ಇದೇನಾಗುತ್ತೆ ಅಂದರೆ ಒಂದು ಪಾಯಿಂಟರ್ ಸ್ಕೇಲ್, ಮೂವಿಂಗ್ ಪಾಯಿಂಟರ್ ಅಕ್ರಾಸ್ ಎ ಸ್ಕೇಲ್ ಇರುತ್ತೆ. ಸೊ ಬಿಫೋರ್ ಇನ್ವೆನ್ಷನ್ ಆಫ್ ಐ ಸಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದಟ್ ಈಸ್ ಇಂಟಗ್ರೇಟೆಡ್ ಸರ್ಕ್ಯೂಟ್. ಸೊ ಬಿಫೋರ್ ಇನ್ವೆನ್ಷನ್ ಆಫ್ ಐ ಸಿ ಏನಾಗುತ್ತೆ ಅಂದರೆ ಅನಲಾಗ್ ಮೀಟರ್ಸ್ ಯೂಸ್ ಮಾಡಿದ್ದಾರೆ. ಸೊ ಆಫ್ಟರ್ ಇನ್ವೆನ್ಷನ್ ಆಫ್
ಐ ಸಿ ನಾವೇನಾಗುತ್ತೆ ಅಂದರೆ ಎಲ್ಲ ಡಿಜಿಟಲ್ಗೆ ಕನ್ವರ್ಟ್ ಆಗಿದ್ವಿ. ಸೊ ಡಿಜಿಟಲ್ ಆ್ಯಮೀಟರ್ ಯೂಸ್ ಮಾಡ್ತೀವಿ. ಸೊ ಇದು ಎರಡಕ್ಕೂ ಮೇನ್ ಡಿಫ್ರೆನ್ಸ್ ಏನಂದರೆ ಇನ್ ಡಿಜಿಟಲ್ ಆ್ಯಮೀಟರ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇದರದ್ದು ರೇಂಜ್ ನೋಡಿದ್ರೆ 0 to ಏನಾಗುತ್ತೆ ಅಂದರೆ ಒಂದು 5 ಆರ್ ಅದರ್ವೈಸ್ 0 to 50 ಇದೆ. ಸೊ 50 ಆಂಪಿಯರ್ ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಪಾಸಿಟಿವ್ ಒಂದಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಅಂದರೆ ರೆಡ್ ಟರ್ಮಿನಲ್, ಅದು ಪಾಸಿಟಿವ್ ಕನೆಕ್ಷನ್ಸ್. ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಅಂದರೆ ಬ್ಲ್ಯಾಕ್. ಈ ಬ್ಲ್ಯಾಕ್ ವೈರ್ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿರ್ತೀವಿ. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ನನ್ನ ಕರೆಂಟ್ನ ಮೆಷರ್ ಮಾಡಬೇಕಂದ್ರೆ ಈ ಆ್ಯಮೀಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ಮೂವಿಂಗ್ ಪಾಯಿಂಟರ್ ಏನಾಗುತ್ತೆ ಅಂದರೆ ಅಕ್ರಾಸ್ ಎ ಸ್ಕೇಲ್ ಫಾರ್ ಎಕ್ಸಾಂಪಲ್ 0 to 50 ಆಂಪಿಯರ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಲೈಕ್ 20 ಆಂಪಿಯರ್ ಇಲ್ಲ 30 ಆಂಪಿಯರ್ ಈ ಥರ ಏನಾಗುತ್ತೆ ಆ ನೀಡಲ್ ಏನಾಗುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್ ದ ಕರೆಂಟ್ ವ್ಯಾಲ್ಯೂ. ಇದು ಏನಾಗುತ್ತೆ ಅನಲಾಗ್ ಟೈಪ್ನಲ್ಲಿ. ಇನ್ ಕೇಸ್ ಡಿಜಿಟಲ್ ಮೀಟರಲ್ಲಿ ಕಂಪೇರ್ ಮಾಡುವಾಗ ಸೇಮ್ ಆನ್ ಆಫ್ ಒಂದು ಸ್ವಿಚ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಕನೆಕ್ಷನ್ಸ್ ಕೊಡ್ತೀವಿ, ಇದು ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಕನೆಕ್ಷನ್ಸ್ ಕೊಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡೋದಾದ್ಮೇಲೆ ಈ ಸ್ವಿಚ್ ಆನ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅದರದ್ದು ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಕರೆಂಟ್ ವ್ಯಾಲ್ಯೂ ಈಗ 5.6 ಇದೆ ಇಟ್ಕೊಳ್ಳಿ. ಸೊ ಅಕ್ಯುರೇಟ್ ವಿ ಕ್ಯಾನ್ ಮೆಷರ್ ದ ಕರೆಂಟ್ ವ್ಯಾಲ್ಯೂ. ಬಟ್ ಅನಲಾಗ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ 5.6 ಅಕ್ಯುರೇಟ್ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕಾಗಲ್ಲ. ಇನ್ ಡಿಜಿಟಲ್ ಮೀಟರ್ ಇದೇನಾಗುತ್ತೆ ಅಂದರೆ ಒಂದು 7 ಸಿಗ್ಮೆಂಟ್ ಡಿಸ್ಪ್ಲೇ ಬೇಸ್ಡ್ ಆ ಮೆಥಡಲ್ಲಿ ಇರುತ್ತೆ. ಸೊ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 5.62 ಆರ್ 5.63 ಈ ಥರ ಈ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅನಲಾಗ್ ಆ್ಯಮೀಟರ್ ಆ್ಯಂಡ್ ಡಿಜಿಟಲ್ ಆ್ಯಮೀಟರ್. ಸೊ ಮೇನ್ ಡಿಫ್ರೆನ್ಸ್ ಏನಂದರೆ ಇನ್ ಡಿಜಿಟಲ್ ಆ್ಯಮೀಟರ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ಪರ್ಫೆಕ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಓಕೆ, ಸೊ ಈ ಆ್ಯಮೀಟರಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಟೈಪ್ ಒಂದಿರುತ್ತೆ, ಇನ್ನೊಂದು ಡಿ ಸಿ ಇರುತ್ತೆ. ಸೊ ಎ ಸಿ ಅಮ್ಮೀಟರ್, ಡಿ ಸಿ ಅಮ್ಮೀಟರ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಒಂದು ಆ್ಯಮೀಟರ್ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಸೈನ್ ವೇವ್ ಸಿಂಬಲ್ ಈ ಥರ ಕೊಟ್ಟರೆ ಅದು ಎ ಸಿ ಟೈಪ್. ಫಾರ್ ಎಕ್ಸಾಂಪಲ್ ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಿ ಸಿ ಅಮ್ಮೀಟರ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಐಫನ್ ಇರುತ್ತೆ. ಲೈಕ್ ಒಂದು ಐಫನ್ ಇದ್ದರೆ ಅದು ಡಿ ಸಿ ಟೈಪ್, ಓನ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್ ದ ಡಿ ಸಿ ಕರೆಂಟ್. ಬಟ್ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಸೈನ್ ವೇವ್ ಸಿಂಬಲ್ ಇದ್ದರೆ ಅದು ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಆ್ಯಮೀಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಅದ್ರದ್ದು ರೇಂಜಸ್ ನೋಡಿದ್ರೆ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್, ಆಂಪಿಯರ್ ಈ ರೇಂಜಲ್ಲಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಆ್ಯಮೀಟರ್ನಲ್ಲಿ 2 ಟೈಪ್ಸ್ ಇರುತ್ತೆ. ಅನಲಾಗ್ ಟೈಪ್ ಇರುತ್ತೆ, ಡಿಜಿಟಲ್ ಟೈಪ್ ಇರುತ್ತೆ. ಅನಲಾಗ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ ನಿಡಲ್ ಟೈಪ್ ಥರ ಇರುತ್ತೆ. ಓಕೆ, ಡಿಜಿಟಲ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ನಂಬರ್ ಸಿಸ್ಟಮ್ಸ್ ಇರುತ್ತೆ. ಇನ್ ಡಿಜಿಟಲ್ ಸಿಸ್ಟಮ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಓಕೆ, ಸೊ ಇದರಲ್ಲಿ ಎ ಸಿ ಅಮ್ಮೀಟರ, ಡಿ ಸಿ ಆ್ಯಮೀಟರ ಹೆಂಗೆ ಐಡೆಂಟಿಫೈ ಮಾಡೋದಂದ್ರೆ ಈ ಸಿಂಬಲ್ ಇರುತ್ತೆ. ಕೆಳಗಡೆ ಸೈನ್ ವೇವ್ ಇದ್ದರೆ ಅದು ಎ ಸಿ ಟೈಪ್. ನೆಕ್ಸ್ಟ್ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಐಫನ್ ಇದ್ದರೆ ಅದು ಡಿ ಸಿ ಟೈಪ್ ಆ್ಯಮೀಟರ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ವೋಲ್ಟ್ಮೀಟರ್. ಸೊ ಆ್ಯಮೀಟರ್ ಮುಗೀತು. ನೆಕ್ಸ್ಟ್ ವೋಲ್ಟ್ಮೀಟರ್. ಸೊ ವೋಲ್ಟ್ಮೀಟರ್ ಅಂದರೆ ಒಂದು ಡಿವೈಸ್, ಒಂದು ಎಕ್ವಿಪ್ಮೆಂಟ್ ಇಲ್ಲ ಒಂದು ಇನ್ಸ್ಟ್ರೂಮೆಂಟ್ ಅಂತೀವಿ. ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆರ್ ಅದರ್ವೈಸ್ ವೋಲ್ಟೇಜ್ ಅಂತೀವಿ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾನು ವೋಲ್ಟೇಜ್ನ ಮೆಷರ್ ಮಾಡಬೇಕಂದ್ರೆ ವೋಲ್ಟ್ಮೀಟರ್ ಯೂಸ್ ಮಾಡ್ಬೋದು. ಸೊ ವೋಲ್ಟ್ಮೀಟರ್ದ ಫಂಕ್ಷನ್ ಏನಂದರೆ ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ಒನ್ ಈಸ್ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ಇನ್ನೊಂದು ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಅದನ್ನು ಮೆಷರ್ ಮಾಡ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಓಕೆ, ಸೊ ವೋಲ್ಟಿಮೀಟರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರನ್ನು ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಇಟ್ ಈಸ್ ಮೆಷರ್ಡ್ ಇನ್ ಮಿಲ್ಲಿ ವೋಲ್ಟ್ಸ್. ಸರಿನಾ? ಅದು ರೇಂಜ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಲೋ ವೋಲ್ಟೇಜ್ 10⁻³ ಫಾರ್ ಎಕ್ಸಾಂಪಲ್ 0 to 30 ಮಿಲ್ಲಿ ವೋಲ್ಟ್ ಮೀಟರ್ ಇರುತ್ತೆ. ಓಕೆ, ಸೊ ಇನ್ ಬಿಟ್ವೀನ್ ಈ ರೇಂಜಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ವೋಲ್ಟ್ ಆ ರೇಂಜಲ್ಲಿ ಇರುತ್ತೆ. ನೆಕ್ಸ್ಟ್ ಕಿಲೋ ವೋಲ್ಟ್ ಅಂದರೆ 0 to 30 ಕಿಲೋ ವೋಲ್ಟ್. ಇನ್ ಬಿಟ್ವೀನಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್. ಅದರದ್ದು ರೇಂಜ್ ನೋಡಿದ್ರೆ ಮಿಲ್ಲಿನಲ್ಲಿರುತ್ತೆ, ವೋಲ್ಟ್ ಆ್ಯಂಡ್ ಕಿಲೋ ವೋಲ್ಟಲ್ಲಿ ಇರುತ್ತೆ. ಸೊ ಇದು ವೋಲ್ಟಿಮೀಟರ್. ಸೊ ಮೇನ್ಲಿ ಏನಾಗುತ್ತೆ ಅಂದರೆ ವೋಲ್ಟಿಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರು ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಸಿಮಿಲರ್ಲಿ ಸೇಮ್ ಆ್ಯಮೀಟರ್ ಹೆಂಗೆ ನೋಡಿದೆಯೋ ಅದೇ ಥರ ವೋಲ್ಟಿಮೀಟರ್. ಸೊ ವೋಲ್ಟಿಮೀಟರ್ ಅಂದರೆ ನಿಮಗೆ ವಿ ಈ ಥರ ಏನಾಗುತ್ತೆ ಅಂದರೆ ಸಿಂಬಲ್ ಲೈಕ್
ಬಿ ಕೆಳಗಡೆ ಏನಾಗುತ್ತೆ ಅಂದರೆ ಸೈನ್ ವೇವ್ ಇದ್ದರೆ ಅದು ಎ ಸಿ ಟೈಪ್ ವೋಲ್ಟ್ಮೀಟರ್, ಅಂದರೆ ಎ ಸಿ ವೋಲ್ಟೇಜ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಿ ಕೆಳಗಡೆ ಏನಾಗುತ್ತೆ ಒಂದು ಐಫನ್ ಇದೆ. ಸೊ ಇದೇನಾಗುತ್ತೆ ಅಂದರೆ ಡಿ ಸಿ ಟೈಪ್, ಓನ್ಲಿ ಇಟ್ ಕ್ಯಾನ್ ಮೆಷರ್ ಡಿ ಸಿ ವೋಲ್ಟೇಜ್ ಮಾತ್ರ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅನಲಾಗ್ ಟೈಪ್, ಡಿಜಿಟಲ್ ಟೈಪ್. ಅನಲಾಗ್ ಟೈಪ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಇಮೇಜ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ 0 to 5. ಸೊ 0 to 5 ವೋಲ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಕೊಬೋದು. ಇಲ್ಲಿ ವಿ ಡಿವೈಡ್ ಬೈ ಐಫನ್ ಇದೆ. ಸೊ ಇದು ಎ ಸಿ ಟೈಪಾ ಡಿ ಸಿ ಟೈಪ್ ಅಂತ ಕೇಳಿದ್ರೆ ಇದು ಡಿ ಸಿ ಟೈಪ್. ಓಕೆ, ಸೊ ಡಿ ಸಿ ವೋಲ್ಟೇಜ್ ಮಾತ್ರ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೇಮ್ ಇದರಲ್ಲಿ 2 ಟರ್ಮಿನಲ್ಸ್ ಇರುತ್ತೆ. ಒನ್ ಈಸ್ ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್. ಓಕೆ, ಕನೆಕ್ಷನ್ಸ್ ಕೊಡ್ತೀವಿ. ಸೊ ಆ ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ನಾಟ್ ಓನ್ಲಿ ವೋಲ್ಟೇಜ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಸೊ ಈಗ ಕನೆಕ್ಟ್ ಮಾಡೋದ್ಮೇಲೆ ಈ ನೀಡಲ್ ಏನಾಗುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸುತ್ತೆ ನಿಂತ್ಕೊಳ್ಳಿ. ಸೊ ಅವಾಗ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2.5 ವೋಲ್ಟೇಜ್ ಆ ಥರ. ಓಕೆ, ಸೊ ಇದು ಅನಲಾಗ್ ಟೈಪ್. ನೆಕ್ಸ್ಟ್ ಡಿಜಿಟಲ್ ಟೈಪ್ ನೋಡಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೆನ್ಷನ್ ಮಾಡಿರ್ತಾರೆ. ಸೊ ರೇಂಜ್ ನೋಡಿದ್ರೆ 0 to 20 ವೋಲ್ಟೇಜ್, ಎ ಸಿನ ಡಿ ಸಿನ ಅದು ಮೆನ್ಷನ್ ಮಾಡಿರ್ತಾರೆ. ಇದು ಡಿ ಸಿ ಟೈಪ್. ಓಕೆ, ಅಂದರೆ ಡಿ ಸಿ ವೋಲ್ಟೇಜ್ನ ಮಾತ್ರ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೇಮ್ ಸ್ವಿಚ್ ಆನ್ ಆಫ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕನೆಕ್ಷನ್ಸ್ ಕೊಡ್ತೀವಿ. ಆ ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ನ ಮೆಷರ್ ಮಾಡಬೇಕಂದ್ರೆ ಕನೆಕ್ಷನ್ಸ್ ಕೊಟ್ಟರೆ ಇಲ್ಲಿ ಆನ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 0 to 20 ಅಂದರೆ ಫಾರ್ ಎಕ್ಸಾಂಪಲ್ 15.6 ವೋಲ್ಟೇಜ್. ಈ ಥರ ಅಕ್ಯುರೇಟ್ ವ್ಯಾಲ್ಯೂನ ಮೆಷರ್ ಮಾಡ್ಬೋದು. ಬಟ್ ಅನಲಾಗ್ ಟೈಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿ ಕ್ಯಾನಾಟ್ ಫೈಂಡ್ ಅಕ್ಯುರೇಟ್ ವ್ಯಾಲ್ಯೂ. ಇದರಲ್ಲಿ ಅಪ್ರಾಕ್ಸಿಮೇಟ್ ಒಂದು 15 ತೋರಿಸುತ್ತೆ. ಸೊ ಸೇಮ್ ಸರ್ಕ್ಯೂಟಲ್ಲಿ ಈ ವೋಲ್ಟ್ಮೀಟರ್ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿದ್ರೆ ಅಕ್ಯುರೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇದು ವೋಲ್ಟ್ಮೀಟರ್ದೆ ಅನಲಾಗ್ ಟೈಪ್, ಡಿಜಿಟಲ್ ಟೈಪ್. ಓಕೆನಾ, ನೆಕ್ಸ್ಟ್ ನೋಡಿ. ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿ ಕೇಳ್ಬೋದು. ಓಕೆ, ಸೊ ಇದೇನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟ್. ಈ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ ಇರುತ್ತೆ. ಸೊ ಪಾಸಿಟಿವ್ ಕನೆಕ್ಷನ್ಸ್, ನೆಗೆಟಿವ್ ಕನೆಕ್ಷನ್ಸ್ ಇರುತ್ತೆ. ಇಲ್ಲಿ ಏನು ಆರ್ ಅಂದರೆ ರೆಸಿಸ್ಟೆನ್ಸ್. ಓಕೆ, ಅಲ್ಲಿ ರೆಸಿಸ್ಟರ್ನ ಕನೆಕ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ವಿ ಅಂದರೆ ವೋಲ್ಟ್ಮೀಟರ್. ಸೊ ವೋಲ್ಟ್ಮೀಟರ್ ಸಿಂಬಲ್ ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ, ಸೊ ಒಂದು ಸರ್ಕ್ಯೂಟಲ್ಲಿ ಅಲ್ಲಿ ಏನು ಮೆನ್ಷನ್ ಮಾಡಲ್ಲ, ಲೈಕ್ ವೋಲ್ಟ್ಮೀಟರ್ ಈಸ್ ಕನೆಕ್ಟೆಡ್ ಆ ಥರ ಏನು ಮೆನ್ಷನ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ವಿಲ್ ಮೆನ್ಷನ್ ದ ಸಿಂಬಲ್. ಓಕೆ, ಫಾರ್ ಎಕ್ಸಾಂಪಲ್ ವಿ ಒಂದು ಎಂಡ್ ಸರ್ಕಲ್ ಮಾಡಿರ್ತಾರೆ ಅಂದರೆ ಆ ಸರ್ಕ್ಯೂಟಲ್ಲಿ ವೋಲ್ಟ್ಮೀಟರ್ ಈಸ್ ಕನೆಕ್ಟೆಡ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಥರ ಒಂದು ಎಂಡ್ ಸರ್ಕಲ್ ಮಾಡಿದ್ರೆ ಆ್ಯಮೀಟರ್ ಈಸ್ ಕನೆಕ್ಟೆಡ್. ಓಕೆ, ಆ ಸರ್ಕ್ಯೂಟಲ್ಲಿ ಆ್ಯಮೀಟರ್ ಕನೆಕ್ಟ್ ಮಾಡಿದ್ದಾರೆ, ವೋಲ್ಟ್ಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಈ ಥರ ಏನಾಗುತ್ತೆ ಅಂದರೆ ಸಿಂಬಲ್ ಐಡೆಂಟಿಫೈ ಮಾಡ್ಬೋದು. ಸೊ ಫಸ್ಟ್ ನೋಡಿ, ದ ಆ್ಯಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಆ್ಯಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಫಸ್ಟ್ ಆ್ಯಮೀಟರ್ ಅಂದರೆ ಏನು, ಅದೇನಾಗುತ್ತೆ ಅಂದರೆ ಒಂದು ಡಿವೈಸ್. ಅದನ್ನೇನಂತೀವಿ ಲೋ ರೆಸಿಸ್ಟೆನ್ಸ್ ಡಿವೈಸ್ ಅಂತೀವಿ. ಸೊ ಅದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಕರೆಂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಆ್ಯಮೀಟರ್ ಯೂಸ್ ಮಾಡ್ತೀವಿ. ದಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಷನ್. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಸೊ ಸೀರೀಸ್ ಕನೆಕ್ಷನ್ ಅಂದರೆ ಎಂಡ್ ಟು ಎಂಡ್ ಕನೆಕ್ಷನ್ ಅಂತೀವಿ. ಓಕೆ, ದಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಇನ್ ಕೇಸ್ ಇಫ್ ಯು ಕನೆಕ್ಟ್ ಇನ್ ಪ್ಯಾರಲಲ್, ಬೈ ಮಿಸ್ ಆಗಿ ನಾನು ಪ್ಯಾರಲಲ್ ಕನೆಕ್ಷನಲ್ಲಿ ಕೊಟ್ಟರೆ ದ ಡಿವೈಸ್ ಏನಾಗುತ್ತೆ ಅಂದರೆ ಬರ್ನ್ಸ್ ಔಟ್. ಓಕೆ, ದ ಆ್ಯಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಯಾವಾಗಲೂ ಏನಾಗುತ್ತೆ ಅಂದರೆ ಸೀರೀಸ್ ಕನೆಕ್ಷನಲ್ಲಿ ಕೊಟ್ಟರೆ ಅಲ್ಲಿ ಏನಾಗುತ್ತೆ ಆ್ಯಮೀಟರ್ ಕರೆಂಟ್ನ ಮೆಷರ್ ಮಾಡುತ್ತೆ. ಬೈ ಮಿಸ್ ಆಗಿ ನೀವು ಏನಾವುದು ಪ್ಯಾರಲಲ್ ಕನೆಕ್ಷನ್ ಏನಾವುದು ಕೊಟ್ಟರೆ ಅಲ್ಲಿ ಎಕ್ಸಸ್ ಕರೆಂಟ್ ಏನಾಗುತ್ತೆ ಅಂದರೆ ಫ್ಲೋ ಆಗಿ ಆ ಡಿವೈಸ್ ಏನಾಗುತ್ತೆ ಅಂದರೆ ಬರ್ನ್ಸ್ ಔಟ್. ಸೊ ಕ್ವಶನಲ್ಲಿ ಕೇಳ್ಬೋದು, ಇನ್ ಎ ಸರ್ಕ್ಯೂಟ್ ಇಫ್ ದ ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಾಟ್ ವಿಲ್ ಹ್ಯಾಪನ್ ಕೇಳ್ಬೋದು. ಆರ್ ಅದರ್ವೈಸ್ ಆ್ಯಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್ ಈ ಥರ ಕೇಳ್ಬೋದು. ಓಕೆ, ಸೊ ಆ್ಯಮೀಟರ್ ಈಸ್ ಎ ಲೋ ರೆಸಿಸ್ಟೆನ್ಸ್ ಡಿವೈಸ್. ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಆವಾಗ ಕರೆಂಟ್ ಫ್ಲೋ ಆಗುತ್ತೆ. ಅವಾಗ ಏನು ಮಾಡುತ್ತೆ ಅಂದರೆ ಕರೆಂಟ್ನ ಮೆಷರ್ ಮಾಡುತ್ತೆ. ದ ಆ್ಯಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ವೈ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಮೀನ್ಸ್ ಇನ್ ಸೀರೀಸ್ ಕನೆಕ್ಷನ್ ದ ಕರೆಂಟ್ ಶುಡ್ ಬಿ ಕಾನ್ಸ್ಟೆಂಟ್. ಓಕೆ, ಅವಾಗ ಕರೆಂಟ್ ವ್ಯಾಲ್ಯೂನ ಏನಾಗುತ್ತೆ ಮೆಷರ್ ಮಾಡ್ಬೋದು. ಇನ್ ಕೇಸ್ ಇಫ್ ಯು ಕನೆಕ್ಟ್ ಇನ್ ಪ್ಯಾರಲಲ್, ಇನ್ ಕೇಸ್ ಆ್ಯಮೀಟರ್ನ ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಎಕ್ಸಸ್ ಕರೆಂಟ್ ಫ್ಲೋ ಆಗಿ ಆ ಡಿವೈಸ್ ಏನಾಗುತ್ತೆ ಅಂದರೆ ಬರ್ನ್ ಆಗುತ್ತೆ, ಸುಟ್ಟೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ವೋಲ್ಟ್ಮೀಟರ್. ಸೊ ವೋಲ್ಟ್ಮೀಟರ್ ಅಂದರೆ ಹೈ ರೆಸಿಸ್ಟೆನ್ಸ್ ಡಿವೈಸ್ ಅಂತೀವಿ. ಸೊ ಆ್ಯಮೀಟರ್ ಲೋ ರೆಸಿಸ್ಟೆನ್ಸ್, ವೋಲ್ಟ್ಮೀಟರ್ ಏನಾಗುತ್ತೆ ಹೈ ರೆಸಿಸ್ಟೆನ್ಸ್ ಡಿವೈಸ್ ಅಂತೀವಿ. ದಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇಲ್ಲಿ ರೆಸಿಸ್ಟರ್ ಇದೆ, ಇದಕ್ಕೆ ಪ್ಯಾರಲಲ್ ಆಗಿ ಏನಾಗುತ್ತೆ ಅಂದರೆ ವೋಲ್ಟ್ಮೀಟರ್ನ ಕನೆಕ್ಟ್ ಮಾಡಿರ್ತೀವಿ. ದಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಷನ್ಸ್. ಇಫ್ ಯು ಕನೆಕ್ಟ್ ಇನ್ ಸೀರೀಸ್, ಇನ್ ಕೇಸ್ ಬೈ ಮಿಸ್ ಆಗಿ ನಾನು ಸೀರೀಸ್ ಕನೆಕ್ಷನಲ್ಲಿ ಕೊಟ್ಟರೆ ದ ಡಿವೈಸ್ ದಟ್ ಡಸ್ ನಾಟ್ ಶೋ ಎನಿ ರೀಡಿಂಗ್.
ಅಲ್ಲಿ ಏನಾಗುತ್ತೆ ಅಂದರೆ ಏನೂ ರೀಡಿಂಗ್ ತೋರಿಸಲ್ಲ. ಓಕೆ, ಸೊ ಇದು ಇಂಪಾರ್ಟೆಂಟ್. ಸೊ ಆ್ಯಮೀಟರ್ ಅಂದರೆ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಇಫ್ ಯು ಕನೆಕ್ಟ್ ಇನ್ ಪ್ಯಾರಲಲ್ ದ ಡಿವೈಸ್ ಬರ್ನ್ಸ್ ಔಟ್. ಸೊ ವೋಲ್ಟಿಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇಫ್ ಯು ಕನೆಕ್ಟ್ ಇನ್ ಸೀರೀಸ್ ಇಟ್ ಡಸ್ ನಾಟ್ ಶೋ ಎನಿ ರೀಡಿಂಗ್. ಓಕೆ, ಇದು ಮಾತ್ರ ಇಂಪಾರ್ಟೆಂಟ್, ಇದು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ವ್ಯಾಟ್ ಮೀಟರ್. ಓಕೆ, ಸೊ ವ್ಯಾಟ್ ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಪವರ್ ಅಂದರೆ ಏನು, P ಈಕ್ವಲ್ ಟು ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಒಂದು ಸರ್ಕ್ಯೂಟಲ್ಲಿ ವೋಲ್ಟೇಜ್, ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಮತ್ತು ಕರೆಂಟ್ನ ಪವರ್ ಅಂತೀವಿ. ದ ವ್ಯಾಟ್ ಮೀಟರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆರ್ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕಲ್ ಪವರ್. ಒಂದು ಸರ್ಕ್ಯೂಟಲ್ಲಿರೋ ಪವರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವ್ಯಾಟ್ ಮೀಟರ್ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಮೆಷರ್ಡ್ ಇನ್ ವ್ಯಾಟ್, ಅದರ ರೇಂಜ್ ನೋಡಿದ್ರೆ ವ್ಯಾಟ್ ಆರ್ ಕಿಲೋ ವ್ಯಾಟ್, ಈ ರೇಂಜಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 100 ವ್ಯಾಟ್ಸ್ ಆರ್ ಅದರ್ವೈಸ್ 60 ಕಿಲೋ ವ್ಯಾಟ್ಸ್, ಈ ಥರ ರೇಂಜಸ್ನಲ್ಲಿ ಇರುತ್ತೆ. ಓಕೆ, ಕಿಲೋ ಅಂದರೆ ನಮ್ಗೆ ಗೊತ್ತು 10 to the power 3. ಸೊ ವ್ಯಾಟ್ ಮೀಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ದ ಪವರ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಪವರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವ್ಯಾಟ್ ಮೀಟರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ವ್ಯಾಟ್ ಮೀಟರ್ ಹೆಂಗಿರುತ್ತೆ ಅಂದರೆ ಸೇಮ್. ಸೊ ಅನಲಾಗ್ ಟೈಪ್ ಇದೆ, ಇನ್ನೊಂದು ಡಿಜಿಟಲ್ ಟೈಪ್. ಫಾರ್ ಎಕ್ಸಾಂಪಲ್ ಫಸ್ಟ್ ಇಮೇಜ್ನಲ್ಲಿ ನೋಡಿ, ಇಲ್ಲಿ 0 to 300 ಇಲ್ಲಿ ರೇಂಜಸ್ ಕೊಟ್ಟಿದ್ದಾರೆ ಕಿಲೋ ವ್ಯಾಟ್. ಸೊ 0 to ಏನಾಗುತ್ತೆ ಅಂದರೆ 300 ಕಿಲೋ ವ್ಯಾಟ್. ಒಂದು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡ್ತೀನಿ, ಪವರ್ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಈ ನೀಡಲ್ ಏನಾಗುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ, ಲೈಕ್ 150, 200 ಆ ಥರ. ಇದು ಅನಲಾಗ್ ಟೈಪ್. ನೆಕ್ಸ್ಟ್ ಡಿಜಿಟಲ್ ಟೈಪ್ ಬಂದರೆ ವಿ ಕ್ಯಾನ್ ಮೆಷರ್ ಅಕ್ಯುರೇಟ್ ವ್ಯಾಲ್ಯೂ. ಸರಿನಾ, ಅದೇನಾಗುತ್ತೆ ಅಂದರೆ ಒಂದು ಡಿಸ್ಪ್ಲೇ ಆಗುತ್ತೆ, 7 ಸಿಗ್ಮೆಂಟ್ ಡಿಸ್ಪ್ಲೇ. ಫಾರ್ ಎಕ್ಸಾಂಪಲ್ ಇವಾಗ 300.5 ಆರ್ ಅದರ್ವೈಸ್ 205.6 ಆ ಥರ ಅಕ್ಯುರೇಟ್ ವ್ಯಾಲ್ಯೂನ ಏನಾಗುತ್ತೆ ಅಂದರೆ ಈ ಡಿಜಿಟಲ್ ವ್ಯಾಟ್ ಮೀಟರ್ ಯೂಸ್ ಮಾಡಿ ಮೆಷರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎನರ್ಜಿ ಮೀಟರ್. ಸೊ ಎನರ್ಜಿ ಮೀಟರ್ ಅಂದರೆ ಒಂದು ಇನ್ಸ್ಟ್ರೂಮೆಂಟ್. ಎನರ್ಜಿ ಮೀಟರ್ ಎಲ್ಲ ನೋಡಿದ್ದೀರಾ? ಓಕೆ, ಎನರ್ಜಿ ಮೀಟರ್ ಈಸ್ ಡಿವೈಸ್ ಆರ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ದ ಪವರ್ ಕನ್ಸಂಪ್ಷನ್ಸ್. ಪವರ್ ಕನ್ಸಂಪ್ಷನ್ ಅಂದರೆ ಬೈ ದ ಎಲೆಕ್ಟ್ರಿಕಲ್ ಲೋಡ್. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಎಷ್ಟು ಪವರ್ ಯೂಟಿಲೈಸ್ ಮಾಡಿದ್ದೀರಾ, ಸೊ ಅದನ್ನು ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಮೆಷರ್ಡ್ ಇನ್ ವ್ಯಾಟ್ ಆರ್. ಸೊ ಇದು ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ ಅಂದರೆ ವ್ಯಾಟ್ ಆರ್ ಅದರ್ವೈಸ್ ಕಿಲೋ ವ್ಯಾಟ್ ಆರ್ ಆ ಯೂನಿಟಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತೀವಿ. ಸೊ ಎನರ್ಜಿ ಮೀಟರ್ ಅಂದರೆ ಹೌ ಮಚ್ ಪವರ್ ಕನ್ಸ್ಯೂಮ್ ಮಾಡಿದ್ದೀವಿ, ಸೊ ಎಷ್ಟು ಪವರ್ ನಾವು ಏನಾಗುತ್ತೆ ಅಂದರೆ ಯೂಸ್ ಮಾಡಿದ್ದೀವಿ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನಾಗುತ್ತೆ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ. ಸೊ ಅದರದ್ದು ಯೂನಿಟ್ಸ್ ನೋಡಿದ್ರೆ ಲೈಕ್ ಯಾವ ಥರ ರೇಂಜಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ವ್ಯಾಟ್ ಆರ್ ಕಿಲೋ ವ್ಯಾಟ್ ಆ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತೀವಿ. ಸೊ ಎನರ್ಜಿ ಮೀಟರ್ನಲ್ಲಿ ಏನಾಗುತ್ತೆ ಅಂದರೆ ಅನಲಾಗ್ ಟೈಪ್ ಇರುತ್ತೆ, ಇನ್ನೊಂದು ಡಿಜಿಟಲ್ ಟೈಪ್ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಡ್ಯೂರಿಂಗ್ ಅರ್ಲಿ ಡೇಸ್ ಲೈಕ್ ನಮ್ಮ ತಾತ ಅಜ್ಜಿ ಅವ್ರ ಮನೆಯಲ್ಲಿ ನೋಡಿದ್ರೆ ಈ ಥರ ಟೈಪ್ ಇರುತ್ತೆ. ಆಫ್ಟರ್ ಡಿಜಿಟಲ್ ಇನ್ವೆನ್ಷನ್ ಆಫ್ IC ಆದಮೇಲೆ ಎಲ್ಲ ಏನಾಗುತ್ತೆ ಅಂದರೆ ಡಿಜಿಟಲ್ಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ವ್ಯಾಲ್ಯೂನ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಸೊ ಅದರದ್ದು ರೇಂಜಸ್ ನೋಡಿದ್ರೆ ಕಿಲೋ ವಾಟ್ ಆ ರೇಂಜಸ್ನಲ್ಲಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ರೊಟೇಟಿಂಗ್ ಡಿಸ್ಕ್ ಇರುತ್ತೆ. ಸೊ ಆ ರೊಟೇಟಿಂಗ್ ಕರೆಂಟ್ ಪವರ್ ಇರೋವಾಗ ಏನಾಗುತ್ತೆ ಅಂದರೆ ಆ ಡಿಸ್ಕ್ ಏನಾಗುತ್ತೆ ಅಂದರೆ ಸ್ಲೋವಾಗಿ ರೊಟೇಟ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೀಡಿಂಗ್ನ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಡಿಜಿಟಲ್ ಟೈಪ್ ಸೇಮ್. ಇಲ್ಲಿ ಏನಾಗುತ್ತೆ ಅಂದರೆ ನಂಬರ್ ಸಿಸ್ಟಮ್ನಲ್ಲಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡೇಟ್ ಇರುತ್ತೆ, ನೆಕ್ಸ್ಟ್ ಅದರದ್ದು ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಇದೆಲ್ಲ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಸರಿನಾ? ಸೊ ಫಾರ್ ಎಕ್ಸಾಂಪಲ್, ಸೊ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಾವೇನಾಗುತ್ತೆ ಎನರ್ಜಿ ಮೀಟರ್ ಇರುತ್ತೆ. ಸೊ ಎವ್ರಿ ಮಂತ್ ಏನಾಗುತ್ತೆ ಅಂದರೆ KEB ಅವರು ಏನಾಗುತ್ತೆ ಅಂದರೆ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಏನಾಗುತ್ತೆ ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಬಿಲ್ಲಿಂಗ್ ಪೀರಿಯಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1/5/24 ಟು ನೆಕ್ಸ್ಟ್ ಏನಾಗುತ್ತೆ ಅಂದರೆ 1/6/24 ಇಟ್ಕೊಳ್ಳಿ. May 1st ಏನಾಗುತ್ತೆ ಅಂದರೆ ನೆಕ್ಸ್ಟ್ June 1st ತನಕ. ಸೊ ಇನ್ ಬಿಟ್ವೀನಲ್ಲಿ ಸೊ ಒಂದು 1 ಮಂತ್ ಒಳಗಡೆ. ಸರಿನಾ? ಎಷ್ಟು ಇದು ಬಿಲ್ಲಿಂಗ್ ಪೀರಿಯಡ್ ಅಂತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದರದ್ದು ಈಗ May ಮಂತ್ 1st ಇಂದ June ಮಂತ್ 1st ಓಕೆ ನಾವು ಎಷ್ಟು ಪವರ್ ಕನ್ಸ್ಯೂಮ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಒಂದು 2000 ಇಟ್ಕೊಳ್ಳಿ, 2000 ಯೂನಿಟ್ಸ್. ಇದೇನಾಗುತ್ತೆ ಅಂದರೆ ಯೂನಿಟ್ಸ್ನಲ್ಲಿ ಮೆಷರ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಮಂತ್ ಈಗ ಜೂನ್ ಮಂತ್ ಕ್ಯಾಲ್ಕುಲೇಟ್ ಮಾಡುವಾಗ ಏನಾಗುತ್ತೆ ಅಂದರೆ ಇದು ಪ್ರಿವಿಯಸ್ ರೀಡಿಂಗ್ ಇರುತ್ತೆ, ನೆಕ್ಸ್ಟ್ ಪ್ರೆಸೆಂಟ್ ರೀಡಿಂಗ್ ಇರುತ್ತೆ. ಎಷ್ಟಿರುತ್ತೆ ಅಂದರೆ ಲೈಕ್ 3000 ಇದೆ ಇಟ್ಕೊಳ್ಳಿ. ಸೊ ಇದ್ರದ್ದು ಏನಾಗುತ್ತೆ ಅಂದರೆ ಬಿಲ್ಲಿಂಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 3000 ಲೈಕ್ ಪ್ರೆಸೆಂಟ್ ರೀಡಿಂಗ್ ಮೈನಸ್ ಪ್ರಿವಿಯಸ್ ರೀಡಿಂಗ್. ಈ ಪ್ರೆಸೆಂಟ್ ರೀಡಿಂಗ್ ಏನಾಗುತ್ತೆ ಅಂದರೆ 3000 ಮೈನಸ್ ಪ್ರಿವಿಯಸ್ ರೀಡಿಂಗ್ ಏನಾಗುತ್ತೆ 2000. ಇದೆರಡು ಮೈನಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ 1000 ಯೂನಿಟ್ಸ್ ಆಗುತ್ತೆ. ಅಂದರೆ
1524 to 1624 ವಿತಿನ್ ಎ ಪೀರಿಯಡ್ ವಿತಿನ್ ದಿಸ್ ಮಂತ್ ಏನು ಮಾಡಿದ್ದೀವಿ ಅಂದರೆ 100 ಯೂನಿಟ್ಸ್ ಏನಾಗುತ್ತೆ ಪವರ್ನ ಕನ್ಸ್ಯೂಮ್ ಮಾಡಿದ್ದೀವಿ. 100 ಯೂನಿಟ್ಸ್ ಏನಾಗುತ್ತೆ ಅಂದರೆ ಯೂಟಿಲೈಸ್ ಮಾಡಿದ್ದೀವಿ. ಸೊ ಇದಕ್ಕೇನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ನ ಕಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 1000 ಯೂನಿಟ್ಸ್ ಪರ್ ಯೂನಿಟ್ಗೆ ಏನಾಗುತ್ತೆ ಅಂದರೆ ಲೈಕ್ 4 rupees 6 rupees ಡಿಪೆಂಡ್ಸ್. ಸೊ ರೆಸಿಡೆನ್ಷಿಯಲ್ಗೆ ಏನಾಗುತ್ತೆ ಒಂಥರ ರೇಟ್ ಇರುತ್ತೆ, ಕಮರ್ಷಿಯಲ್ ಪರ್ಪಸ್ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 5 rupeesನೇ ಇಟ್ಕೊಳ್ಳಿ. ಸೊ 1000 into 5 ಏನಾಗುತ್ತೆ 5000 ಆಯಿತು. ಸರಿನಾ, 5000 rupees ಪ್ಲಸ್ ಇದಕ್ಕೇನಾಗುತ್ತೆ ಅಂದರೆ ಟ್ಯಾಕ್ಸ್ ಕಾಲ್ಕುಲೇಟ್ ಮಾಡ್ತಾರೆ. ಎಷ್ಟು ಅಂದರೆ 9%. ಸೊ 5000ಗೆ ಏನಾಗುತ್ತೆ ಅಂದರೆ 9%. ಇದು ಕಾಲ್ಕುಲೇಟ್ ಮಾಡಿದ್ರೆ ಆ ಟ್ಯಾಕ್ಸ್ ಅಮೌಂಟ್ ಬರುತ್ತೆ. ಈ 5000 ಪ್ಲಸ್ ಟ್ಯಾಕ್ಸ್ ಅಮೌಂಟ್ ಇದೆರಡು ಏನಾಗುತ್ತೆ ಅಂದರೆ ಕಾಲ್ಕುಲೇಟ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ನ ಏನಾಗುತ್ತೆ ಅಂದರೆ ನಮಗೇನಾಗುತ್ತೆ ಅಂದರೆ ಶೋ ಆಗುತ್ತೆ. ಓಕೆ, ಇನ್ ಕೇಸ್ ನೀವು ಪ್ರೀವಿಯಸ್ ಮಂತ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಇಲ್ಲ ಇನ್ ಕೇಸ್ ಏನಾದರೂ ಪೆನಾಲ್ಟಿ ಇದ್ದರೆ ಅದನ್ನು ಆ್ಯಡ್ ಆಗುತ್ತೆ. ಸೊ ನಮ್ಮದು ಮನೆಯಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಹೆಂಗೆ ಕಾಲ್ಕುಲೇಟ್ ಮಾಡ್ತಾರೆ ಅಂದರೆ ಈ ಮೆಥಡಲ್ಲಿ. ಸೊ ಫಸ್ಟ್ ಏನಾಗುತ್ತೆ ಅಂದರೆ ಬಿಲ್ಲಿಂಗ್ ಪೀರಿಯಡ್ ನೋಡಿದ್ರೆ 1 month ಲೈಕ್ 1524 to 1624 ಒಂದು 30 days ಇರುತ್ತೆ ಇಟ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬಿಲ್ಲಿಂಗ್ ಏನಾಗುತ್ತೆ ಅಂದರೆ ಡೇಟ್. ಫಾರ್ ಎಕ್ಸಾಂಪಲ್ ಬಿಲ್ಲಿಂಗ್ ಡೇಟ್ ಅಂದರೆ ಲೈಕ್ 164ಕ್ಕೆ ಬಂದು ರೀಡಿಂಗ್ ನೋಡ್ತಾರೆ. ಆವಾಗ ಪ್ರೆಸೆಂಟ್ ರೀಡಿಂಗ್ ನೋಡ್ತಾರೆ, ಇನ್ನೊಂದು ಪ್ರಿವಿಯಸ್ ರೀಡಿಂಗ್ ಅದೆರಡು ಏನಾಗುತ್ತೆ ಅಂದರೆ ನೋಡ್ತಾರೆ. ಸೊ ಇನ್ ಬಿಟ್ವೀನಲ್ಲಿ ಎಷ್ಟಿದೆಯೋ ಸೊ ಪ್ರೆಸೆಂಟ್ ರೀಡಿಂಗ್ ಮೈನಸ್ ಪ್ರಿವಿಯಸ್ ರೀಡಿಂಗ್ ಇದು ಮೈನಸ್ ಮಾಡಿದ್ರೆ 1000 ಯೂನಿಟ್ಸ್ ಆಗುತ್ತೆ. ಪರ್ ಯೂನಿಟ್ಗೆ 5 rupees. ಸೊ 1000 into 5 ಏನಾಗುತ್ತೆ 5000. ಸೊ ಪ್ಲಸ್ ಅದ್ರ ಜೊತೆ ಏನಾಗುತ್ತೆ ಅಂದರೆ ಟ್ಯಾಕ್ಸ್ 9% ಆ್ಯಡ್ ಆಗುತ್ತೆ. ಓಕೆ, ಸೊ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ನ ಕಾಲ್ಕುಲೇಟ್ ಮಾಡ್ತಾರೆ. ಓಕೆ, ಸೊ ಸೇಮ್ ಅನಲಾಗ್ ಟೈಪ್ ಡಿಜಿಟಲ್ ಟೈಪ್. ಓಕೆ, ಇದು ನೋಡಿದ್ದೀವಿ. ನೆಕ್ಸ್ಟ್ ನೋಡಿ ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಅಂದರೆ ನೇಮ್ ಇಟ್ ಸೆಲ್ಫ್ ಮಲ್ಟಿಮೀಟರ್ ಅಂದರೆ ಮಲ್ಟಿಪಲ್ ಫಂಕ್ಷನ್ಸ್ ಅಂದರೆ ಮಲ್ಟಿಪಲ್ ವ್ಯಾಲ್ಯೂಸ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಓಕೆ, ಎ ಮಲ್ಟಿಮೀಟರ್ ಈಸ್ ಆಲ್ಸೋ ನೋನ್ ಆಸ್ VOM ಮೀಟರ್, ಓಮ್ ಮೀಟರ್ ಅಂತೀವಿ. ಸೊ ಕ್ವಶನಲ್ಲಿ ಕೇಳ್ಬೋದು ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಅನದರ್ ನೇಮ್ ಈಸ್ VOM ಮೀಟರ್. ಸೊ ವಿ ಅಂದ್ರೆ ವೋಲ್ಟ್, ಓ ಅಂದ್ರೆ ಓಮ್, ನೆಕ್ಸ್ಟ್ ಎಮ್ ಅಂದ್ರೆ ಮೀಟರ್. ಸೊ VOM ಮೀಟರ್ ಅಂತೀವಿ. ಸರಿನಾ. ಸೊ ಮಲ್ಟಿಮೀಟರ್ ಅನದರ್ ನೇಮ್ ಏನಂತ ಕೇಳಿದ್ರೆ VOM ಮೀಟರ್. ಇಟ್ ಕಂಬೈನ್ಸ್ ಸೆವರಲ್ ಮೆಷರ್ಮೆಂಟ್ ಫಂಕ್ಷನ್ಸ್ ಇನ್ 1 unit. ಒಂದೇ ಯೂನಿಟಲ್ಲಿ ಒಂದೇ ಡಿವೈಸ್ನಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಸೊ ಯಾವ ಥರ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ಅಂದರೆ ಲೈಕ್ ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ಕರೆಂಟ್ನ ಮೆಷರ್ ಮಾಡ್ಬೋದು, ರೆಸಿಸ್ಟೆನ್ಸ್ನ ಮೆಷರ್ ಮಾಡ್ಬೋದು ಒಂದು ಸಿಂಗಲ್ ಯೂನಿಟಲ್ಲಿ. ಓಕೆ, ಇಟ್ ಮೆಷರ್ DC ಕರೆಂಟ್, AC ವೋಲ್ಟೇಜ್, DC ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆಲ್ಲ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಇದು ಮೇಯ್ನ್ ಫಂಕ್ಷನ್ ಏನು, ಕರೆಂಟ್ನ ಮೆಷರ್ ಮಾಡುತ್ತೆ, ವೋಲ್ಟೇಜ್ನ ಮೆಷರ್ ಮಾಡುತ್ತೆ, ರೆಸಿಸ್ಟೆನ್ಸ್ನ ಮೆಷರ್ ಮಾಡೋದು. ದಟ್ ಮೇ ಬಿ ಐದರ್ AC ಕರೆಂಟ್ ಆರ್ DC ಕರೆಂಟ್, ಬೋತ್ ಎರಡೂ ಏನಾಗುತ್ತೆ ಅಂದರೆ ಮೆಷರ್ ಮಾಡೋದು. ಓಕೆ, ಈ ಇಮೇಜ್ ನೋಡಿ, ಇದೊಂದು ಮಲ್ಟಿಮೀಟರ್. ಓಕೆನಾ. ಸೊ ಮಲ್ಟಿಮೀಟರ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಆನ್ ಆಫ್ ಸ್ವಿಚ್ ಇರುತ್ತೆ. ಸೊ ಇದು ಹೆಂಗಿರುತ್ತೆ ಅಂದರೆ ಒಂದು ಫ್ಯಾನ್ ರೆಗ್ಯುಲೇಟರ್ ಟೈಪ್ ಥರ ಇರುತ್ತೆ. ಫ್ಯಾನ್ ರೆಗ್ಯುಲೇಟರ್ ಹೆಂಗೆ ನಾವು ರೊಟೇಟ್ ಮಾಡ್ತೀವಿ ಅದೇ ಥರ. ಸೊ ಇದೇನಾಗುತ್ತೆ ಅಂದರೆ ಆಫ್ ಮಾಡಬೇಕಂದ್ರೆ ಇದು ರೊಟೇಟ್ ಮಾಡಿದ್ರೆ ಆಫ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸೈನ್ ವೇವ್ ಸಿಂಬಲ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ರೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 200 to 750. ಸೊ ದಿಸ್ ಈಸ್ ವೋಲ್ಟೇಜ್, ವಿ ಅಂದರೆ ವೋಲ್ಟೇಜ್. ಇಲ್ಲಿ ಸೈನ್ ವೇವ್ ಇದ್ದರೆ AC ವೋಲ್ಟೇಜ್. ವಿ ಕ್ಯಾನ್ ಮೆಷರ್ AC ವೋಲ್ಟೇಜ್ ಇನ್ ಬಿಟ್ವೀನ್ ದಿಸ್ ರೇಂಜ್ 200 to 750. ಸರಿನಾ, ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಈ ಪಾರ್ಟ್ ಪೂರ್ತಿ ಏನಾಗುತ್ತೆ ಅಂದರೆ ಎ ಅಂದರೆ ಕರೆಂಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಐಫನ್ ಇದೆ ಅಂದರೆ DC ಕರೆಂಟ್. ಸೊ ವಿ ಕ್ಯಾನ್ ಮೆಷರ್ ದ DC ಕರೆಂಟ್ ಫ್ರಮ್ ರೇಂಜ್ 200 milli to 200 micro. ಸರಿನಾ, 200 milliampere to 200 microampere ತನಕ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಕೊಬೋದು. ಇದು DC ಕರೆಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ 10 ಆಂಪಿಯರ್ ಇದೆ, ಅದು ಏನಾಗುತ್ತೆ ಅಂದರೆ DC ಕರೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ HFE ಅಂದರೆ ಲೈಕ್ ಟ್ರಾನ್ಸಿಸ್ಟರ್ನ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಕಾನ್ಫಿಗರೇಷನ್ನ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಡಯೋಡ್ ಸಿಂಬಲ್ ಇರುತ್ತೆ, ಈ ಥರ ಇದ್ದರೆ ಡಯೋಡ್ ಸಿಂಬಲ್. ಸೊ ಅದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಂಟಿನ್ಯೂಟಿ ಚೆಕ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಈ ಪಾರ್ಟ್ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ನ ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದರ ರೇಂಜ್ ನೋಡಿದ್ರೆ 200 to 20 kilo ohms ಆ ರೇಂಜಲ್ಲಿ ಏನಾಗುತ್ತೆ ಅಂದರೆ ಒಂದು ರೆಸಿಸ್ಟರ್ ಏನಾಗುತ್ತೆ ಅಂದರೆ ಚೆಕ್ ಮಾಡ್ಕೊಬೋದು. ನೆಕ್ಸ್ಟ್ ಈ ಪಾರ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಟ್ರಾನ್ಸಿಸ್ಟರ್ ಟೈಪ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದು NPN ಟೈಪಾ PNP ಟೈಪಾ ಅದನ್ನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ ನೋಡಿದ್ರೆ 200 to 2000 kilo ohms ಇನ್ ಬಿಟ್ವೀನಲ್ಲಿ ಮೆಷರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ ವೋಲ್ಟೇಜ್, ಇದೇನಾಗುತ್ತೆ ಅಂದರೆ DC ವೋಲ್ಟೇಜ್. ಸೊ 200 milli to 1000 ವೋಲ್ಟೇಜ್ ತನಕ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಕೊಬೋದು. ಸೊ ಇಟ್ ಕ್ಯಾನ್ ಮೆಷರ್ ವೋಲ್ಟೇಜ್. ಸೊ
ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ದಟ್ ಮೇ ಬಿ ಎ ಸಿ ಆರ್ ಡಿ ಸಿ. ನೆಕ್ಸ್ಟ್ ಕರೆಂಟ್ ಏನಾಗುತ್ತೆ ಅಂದರೆ ಮೆಷರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ನ ಮೆಷರ್ ಮಾಡ್ಬೋದು. ಓಕೆ, ಸೊ ವೋಲ್ಟೇಜ್ ದಟ್ ಮೇ ಬಿ ಎ ಸಿ ಆರ್ ಡಿ ಸಿ. ಕರೆಂಟ್ ಅಂದರೆ ಓನ್ಲಿ ಡಿ ಸಿ ಕರೆಂಟ್. ಓಕೆ, ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಈ ಡಿವೈಸ್ ಯೂಸ್ ಮಾಡಲ್ಲ, ಅದಕ್ಕೆ ಬೇರೆ ಡಿವೈಸ್ ಇದೆ. ಓಕೆ, ಓನ್ಲಿ ಡಿ ಸಿ ಕರೆಂಟ್ನಲ್ಲಿ ಮಾತ್ರ ಈ ಡಿವೈಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಈ ಡಿವೈಸ್ ಯೂಸ್ ಮಾಡ್ತೀವಿ. ಸೊ ಮಲ್ಟಿಮೀಟರ್ ಅಂದರೆ ಮಲ್ಟಿಪಲ್ ಫಂಕ್ಷನ್ಸ್, ಮಲ್ಟಿಪಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡ್ಬೋದು, ಎಸ್ಪೆಷಲಿ ಫಾರ್ ಕರೆಂಟ್, ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಮೆಗ್ಗರ್. ಸೊ ಮೆಗ್ಗರ್ ಅಂದರೆ ಒಂದು ಟೆಸ್ಟ್ ಮೆಥಡ್ ಅಂತೀವಿ. ಸೊ ಮೆಗ್ಗರ್ ಅಂದರೆ ಟೆಸ್ಟ್ ಮೆಥಡ್ ಆಫ್ ಟೆಸ್ಟಿಂಗ್ ಮೇಕಿಂಗ್ ಯೂಸ್ ಆಫ್ ಇನ್ಸುಲೇಷನ್ ಟೆಸ್ಟರ್ ರೆಸಿಸ್ಟೆನ್ಸ್ ದಟ್ ವಿಲ್ ಹೆಲ್ಪ್ ಟು ವೆರಿಫೈ ದ ಕಂಡೀಷನ್ ಆಫ್ ಎಲೆಕ್ಟ್ರಿಕಲ್ ಇನ್ಸುಲೇಷನ್. ಓಕೆ, ಮೆಗ್ಗರ್ ಅಂದರೆ ಒಂದು ಟೆಸ್ಟ್ ಮೆಥಡ್. ಫಾರ್ ಎಕ್ಸಾಂಪಲ್, ಒಂದು ಎಲೆಕ್ಟ್ರಿಕಲ್ ಕೇಬಲ್ ಇದೆ, ಆ ಕೇಬಲಲ್ಲಿ ಏನಾವುದು ಇನ್ಸುಲೇಷನ್ಸ್ ಕಟ್ ಆಗಿದೆಯಾ ಅದನ್ನು ಚೆಕ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಈ ಮೆಗ್ಗರ್ ಟೆಸ್ಟ್ ಯೂಸ್ ಮಾಡ್ತೀವಿ. ಓಕೆ, ಈ ಮೆಗ್ಗರ್ ಟೆಸ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಚೆಕ್ ದ ಇನ್ಸುಲೇಷನ್ ಆಫ್ ದ ಕೇಬಲ್. ಓಕೆ, ಸೊ ಮೆಗ್ಗರಲ್ಲಿನೂ ಸೇಮ್ ಅನಲಾಗ್ ಟೈಪ್ ಇರುತ್ತೆ, ಡಿಜಿಟಲ್ ಟೈಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ರೀಡಿಂಗ್ಸ್ ಇರುತ್ತೆ, ಇಲ್ಲಿ ಏನಾಗುತ್ತೆ ಅಂದರೆ ಮೂವಿಂಗ್ ಪಾಯಿಂಟರ್ ಇರುತ್ತೆ. ಸೊ ಇದು ಮೆಗಾ ಓಮ್ಸ್ ಈ ರೇಂಜಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಡಿಜಿಟಲ್ ಟೈಪ್ ನಂಬರ್ ಸಿಸ್ಟಮ್ನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಟಾಂಗ್ ಟೆಸ್ಟರ್. ಸೊ ಟಾಂಗ್ ಟೆಸ್ಟರ್ಗೆ ಅನದರ್ ನೇಮ್ ಇಸ್ ಕ್ಲಾಂಪ್ ಆನ್ ಮೀಟರ್ ಅಂತೀವಿ, ಕ್ಲಾಂಪ್ ಮೀಟರ್ ಅಂತೀವಿ. ಸೊ ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಟಾಂಗ್ ಟೆಸ್ಟರ್ ಕೇಳಿದ್ರೆ ಅದು ಕ್ಲಾಂಪ್ ಮೀಟರ್ ಅಂತೀವಿ. ಆ್ಯನ್ ಎಲೆಕ್ಟ್ರಿಕಲ್ ಮೀಟರ್ ವಿತ್ ಆ್ಯನ್ ಇಂಟೆಗ್ರಲ್ ಎ ಸಿ ಕರೆಂಟ್ ಕ್ಲಾಂಪ್ ದಟ್ ಈಸ್ ನೋನ್ ಆಸ್ ಟಾಂಗ್ ಟೆಸ್ಟರ್ ಅಂತೀವಿ. ಟಾಂಗ್ ಟೆಸ್ಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಎ ಸಿ ಕರೆಂಟ್, ಓನ್ಲಿ ಎ ಸಿ ಕರೆಂಟ್ನ ಮಾತ್ರ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಟಾಂಗ್ ಟೆಸ್ಟರ್ಗೆ ಅನದರ್ ನೇಮ್ ಇಸ್ ಕ್ಲಾಂಪ್ ಮೀಟರ್ ಅಂತೀವಿ. ಸೊ ಇದು ಇಂಪಾರ್ಟೆಂಟ್. ಓಕೆ, ಕ್ವಶನಲ್ಲಿ ಕೇಳ್ಬೋದು. ಸೊ ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಟಾಂಗ್ ಟೆಸ್ಟರ್, ಇಲ್ಲ ವಾಟ್ ಈಸ್ ದ ಅನದರ್ ನೇಮ್ ಫಾರ್ ಕ್ಲಾಂಪ್ ಮೀಟರ್ ಆ ಥರ ಕೊಡ್ತಾರೆ. ಎ ಕ್ಲಾಂಪ್ ಮೀಟರ್ ಮೆಷರ್ಸ್ ದ ವೆಕ್ಟರ್ ಸಮ್ ಆಫ್ ದ ಕರೆಂಟ್ಸ್ ಫ್ಲೋಯಿಂಗ್ ಇನ್ ಆಲ್ ದ ಕಂಡಕ್ಟರ್ಸ್. ಫಾರ್ ಎಕ್ಸಾಂಪಲ್, ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪಾತಲ್ಲಿನೂ ಫ್ಲೋ ಆಗೋ ಕರೆಂಟ್ನ ಏನಾಗುತ್ತೆ ಅಂದರೆ ಆ್ಯಡ್ ಮಾಡ್ತೀವಿ. ಓಕೆ, ದ ವೆಕ್ಟರ್ ಸಮ್ ಆಫ್ ಆಲ್ ದ ಕರೆಂಟ್ ಫ್ಲೋಯಿಂಗ್ ಇನ್ ಆಲ್ ದ ಕಂಡಕ್ಟರ್ಸ್ ಪಾಸಿಂಗ್ ಥ್ರೂ ದ ಪ್ರೋಬ್ ಇಟ್ ಮೆಷರ್ ಹೈ ವ್ಯಾಲ್ಯೂ ಎ ಸಿ ಕರೆಂಟ್. ಇದು ಇಂಪಾರ್ಟೆಂಟ್. ಓಕೆ, ದ ಮೇನ್ ಫಂಕ್ಷನ್ ಆಫ್ ಟಾಂಗ್ ಟೆಸ್ಟರ್ ಏನಾಗುತ್ತೆ ಅಂದರೆ ವಿಚ್ ಮೆಷರ್ ದ ಕರೆಂಟ್ ಅಂದರೆ ಎ ಸಿ ಕರೆಂಟ್ನಲ್ಲಿ ಮಾತ್ರ ಮೆಷರ್ ಮಾಡೋಕ್ಕಾಗುತ್ತೆ. ದಟ್ ಶುಡ್ ಬಿ ಹೈ ಅಂದರೆ ಅಪ್ ಟು ಒಂದು 1000 ಆಂಪಿಯರ್ ಆ ಥರ ರೇಂಜಲ್ಲಿರೋ ಕರೆಂಟ್ ವ್ಯಾಲ್ಯೂನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಆ್ಯಮೀಟರ್ ಅಂದರೆ ಅದನ್ನು ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಬಟ್ ಆ್ಯಮೀಟರ್ ಅಂದರೆ ಓನ್ಲಿ ಫಾರ್ ಲೋ ಕರೆಂಟ್. ಸರಿನಾ, ಫಾರ್ ಎಕ್ಸಾಂಪಲ್ ಲ್ಯಾಬಲ್ಲಿನ ಯೂಸ್ ಮಾಡ್ತೀವಿ. ಬಟ್ ಟಾಂಗ್ ಟೆಸ್ಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಹೈ ಮಚ್ ಕರೆಂಟ್, ಲೈಕ್ ಜಾಸ್ತಿ ಟೂ ಮಚ್ ಇರೋ ಕರೆಂಟ್ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು, ಒಂದು ಸರ್ಕ್ಯೂಟಲ್ಲಿ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಟಾಂಗ್ ಟೆಸ್ಟರ್. ಸೊ ಅನದರ್ ನೇಮ್ ಇಸ್ ಕ್ಲಾಂಪ್ ಆನ್ ಮೀಟರ್ ಅಂತೀವಿ. ಸೊ ಇದ್ರದ್ದು ಇಮೇಜಸ್ ನೋಡಿದ್ರೆ ಈ ಥರ ಇರುತ್ತೆ. ಓಕೆ, ಸೊ ಆನ್ ಆಫ್ ಇರುತ್ತೆ. ಇದೇನಾಗುತ್ತೆ ಅಂದರೆ ಒಂದು ಕ್ಲಾಂಪ್ ಥರ ಪ್ರೋಬ್ ಇರುತ್ತೆ, ಅದಕ್ಕೆ ಏನಂತೀವಿ ಕ್ಲಾಂಪ್ ಮೀಟರ್ ಅಂತೀವಿ. ಓಕೆನಾ, ಸೊ ಇದು ಇಮೇಜಸ್ಲ ಏನಾಗುತ್ತೆ ಅಂದರೆ ಎಕ್ಸಾಮ್ನಲ್ಲಿ ಕೇಳಲ್ಲ, ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ತೋರಿಸ್ತಾ ಇರೋದು. ಸರಿನಾ, ಸೊ ನೆಕ್ಸ್ಟ್ ಒನ್ ಈಸ್ ಈ ಟೇಬಲ್. ಓಕೆ, ಇದು ಮಾತ್ರ ಓದ್ಕೊಂಡ್ರೆ ಸಾಕು. ಸರಿನಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನೋಡಿರೋದೆಲ್ಲ ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿ ಒಂದೇ ಟೇಬಲ್ನಲ್ಲಿ ಕೊಟ್ಟಿದ್ದೀವಿ. ಇದೇನಾಗುತ್ತೆ ಅಂದರೆ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಸಾಕು. ಓಕೆ, ಫಸ್ಟ್ ನೋಡಿ ಫಿಸಿಕಲ್ ಕ್ವಾಂಟಿಟಿ. ಇಲ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್, ವೋಲ್ಟೇಜ್, ಪವರ್, ರೆಸಿಸ್ಟೆನ್ಸ್ ಆ ಥರ. ಇಲ್ಲಿ ಏನಾಗುತ್ತೆ ಅಂದರೆ ಸಿಂಬಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್, ಅದರದ್ದು ಹೆಂಗೆ ಡಿನೋಟ್ ಮಾಡ್ತೀವಿ, ಯಾವ ಥರ ಸಿಂಬಲಲ್ಲಿ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಯೂನಿಟ್ ಅಂದರೆ ಎಸ್ ಐ ಯೂನಿಟ್. ಫಾರ್ ಎಕ್ಸಾಂಪಲ್ ಕರೆಂಟಿದು ಎಸ್ ಐ ಯೂನಿಟ್ ಏನಪ್ಪ, ಆಂಪಿಯರ್. ಸೊ ಅದರದ್ದು ಸಿಂಬಲ್ ಏನು, ಎ. ಮೆಷರಿಂಗ್ ಡಿವೈಸ್ ಈ ಥರ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಈಸ್ ಕರೆಂಟ್. ಸೊ ಕರೆಂಟ್ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಐ. ಸೊ ಕ್ಯಾಪಿಟಲ್ ಲೆಟರ್ ಐ ಅಲ್ಲಿ ಡಿನೋಟ್ ಮಾಡ್ತೀವಿ. ಸೊ ಇದರದ್ದು ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಓಕೆ, ಸೊ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಕೇಳ್ಬೋದು, ಆಂಪಿಯರ್ ಆಗುತ್ತೆ. ಸೊ ಇದರದ್ದು ಸಿಂಬಲ್ ನೋಡಿದ್ರೆ ಎ. ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಇಲ್ಲ 2 ಆಂಪಿಯರ್ ಈ ಥರ ಮೆಷರ್ ಮಾಡ್ತೀವಿ. ಮೆಷರಿಂಗ್ ಡಿವೈಸ್. ಸೊ ಕರೆಂಟ್ನ ಯಾವ ಡಿವೈಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಆಂಪಿಯರ್ ಮೀಟರ್ ಆರ್ ಆ್ಯಮೀಟರ್ ಅಂತೀವಿ. ಓಕೆ, ಸೊ ಕರೆಂಟ್ ಅದರದ್ದು ಸಿಂಬಲ್, ಕರೆಂಟ್ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಐ, ಕ್ಯಾಪಿಟಲ್ ಲೆಟರ್ ಐ. ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಸೊ ಎಸ್ ಐ ಯೂನಿಟ್ ಇದು ಸಿಂಬಲ್. ಸೊ ಎ. ನೆಕ್ಸ್ಟ್ ಮೆಷರ್ಮೆಂಟ್ ಡಿವೈಸ್. ಸೊ ಕರೆಂಟ್ ಈಸ್ ಮೆಷರ್ಡ್ ಇನ್ ಆಂಪಿಯರ್ ಮೀಟರ್. ಸೊ ಇನ್ ಕೇಸ್ ಮಲ್ಟಿಮೀಟರ್ ಏನಾವುದು ಆಪ್ಷನ್ ಕೊಟ್ಟರೆ ಅದೂ ಆಗುತ್ತೆ. ಸರಿನಾ, ಮಲ್ಟಿಮೀಟರಲ್ಲಿನೂ ಕರೆಂಟ್ನ ಮೆಷರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ ವೋಲ್ಟೇಜ್. ಸೊ ಕರೆಂಟ್ ಮುಗೀತು. ನೆಕ್ಸ್ಟ್ ವೋಲ್ಟೇಜ್ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ ವಿ ಇನ್ ಡಿನೋಟ್ ಮಾಡ್ತೀವಿ. ಸರಿನಾ, ಸೊ
ವೋಲ್ಟೇಜ್ ದಿ ಎಸ್ ಐ ಯೂನಿಟ್ ಇಸ್ ವೋಲ್ಟ್. ಓಕೆ, ಸೊ ಅದರ ಸಿಂಬಲ್ ನೋಡಿದ್ರೆ ವಿ. ಫಾರ್ ಎಕ್ಸಾಂಪಲ್ 2 ವೋಲ್ಟ್, 3 ವೋಲ್ಟ್, 5 ವೋಲ್ಟ್ ಆ ಥರ ಮೆನ್ಷನ್ ಮಾಡ್ತೀವಿ. ಸೊ ವೋಲ್ಟೇಜ್ನ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟೇಜ್ನ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ವೋಲ್ಟ್ ಮೀಟರ್. ಆ ವೋಲ್ಟ್ ಮೀಟರ್ ಫಂಕ್ಷನ್ ಏನಂದರೆ ವಿಚ್ ಮೆಷರ್ ನಾಟ್ ಓನ್ಲಿ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇದು ಮೂರೂ ಮೆಷರ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಥರ ಓದುವಾಗ ನೀವು ಕಂಪೇರ್ ಮಾಡಿ ಓದ್ಕೊಳ್ಳಿ. ಈಗ ಆ್ಯಮ್ ಮೀಟರ್ ಅದು ಸೀರೀಸ್ನಲ್ಲಿ ಕನೆಕ್ಟ್ ಮಾಡ್ತೀವ, ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವ. ಸೀರೀಸ್ನಲ್ಲಿ ಕನೆಕ್ಟ್ ಮಾಡ್ತೀವಿ. ಇನ್ ಕೇಸ್ ಪ್ಯಾರಲಾಗಿ ಕನೆಕ್ಟ್ ಮಾಡಿದ್ರೆ ದ ಡಿವೈಸ್ ಬರ್ನ್ ಔಟ್. ನೆಕ್ಸ್ಟ್ ವೋಲ್ಟೇಜ್ ಹೆಂಗೆ ಮೆಷರ್ ಮಾಡ್ತೀವಿ? ವೋಲ್ಟ್ ಮೀಟರ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಸೊ ವೋಲ್ಟ್ ಮೀಟರ್ ಅಂದ್ರೆ ಏನೋ ಒಂದು ಡಿವೈಸ್. ಆ ಡಿವೈಸ್ನ ಹೆಂಗೆ ಕನೆಕ್ಟ್ ಮಾಡ್ತೀವಿ? ಸೀರೀಸ್ ಪ್ಯಾರಲಲ್ಲ ಕೇಳಿದ್ರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಇನ್ ಕೇಸ್ ಬೈ ಮಿಸ್ ಆಗಿ ನಾನು ಏನಾದರೂ ಸೀರಿಯಸ್ ಕನೆಕ್ಷನ್ ಕೊಟ್ಟರೆ ಆ ಡಿವೈಸ್ ಏನಾಗುತ್ತೆ ಅಂದರೆ ಡಸ್ ನಾಟ್ ಶೋ ಎನಿ ರೀಡಿಂಗ್ ತೋರಿಸಲ್ಲ. ಓಕೆ, ನೆಕ್ಸ್ಟ್ ಪವರ್ ಅಂದರೆ ಪಿನ್ ಡಿನೋಟ್ ಮಾಡ್ತೀವಿ. ಎಸ್ ಐ ಯೂನಿಟ್ ಆಫ್ ಪವರ್ ಇಸ್ ವ್ಯಾಟ್, ಅದರ ಸಿಂಬಲ್ ನೋಡಿದ್ರೆ ಡಬ್ಲ್ಯೂ. ಸೊ ನೆಕ್ಸ್ಟ್ ಮೆಷರ್ಮೆಂಟ್ ಡಿವೈಸ್ ಇಸ್ ಪವರ್ ಮೀಟರ್ ಆರ್ ವ್ಯಾಟ್ ಮೀಟರ್ ಅಂತೀವಿ. ಸರಿನಾ? ಪವರ್ ಮೀಟರ್ ಇಲ್ಲಾಂದ್ರೆ ವ್ಯಾಟ್ ಮೀಟರ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಹೆಂಗೆ ಡಿನೋಟ್ ಮಾಡ್ತೀವಿ? ಕ್ಯಾಪಿಟಲ್ ಲೆಟರ್ ಆರ್. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್. ನೆಕ್ಸ್ಟ್ ಅದರ ಸಿಂಬಲ್ ನೋಡಿದ್ರೆ ಓಮ್, ಈ ಥರ ಸಿಂಬಲ್ನಲ್ಲಿ ಇರುತ್ತೆ. ಮೆಷರ್ಮೆಂಟ್ ಡಿವೈಸ್ ಇಸ್ ಓಮ್ ಮೀಟರ್ ಆರ್ ಮಲ್ಟಿಮೀಟರ್. ಸರಿನಾ? ಇದೆರಡಲ್ಲಿ ಏನಾವುದು ಒಂದು ಕೊಡ್ಬೋದು. ನೆಕ್ಸ್ಟ್ ಕೆಪಾಸಿಟೆನ್ಸ್ ಅಂದರೆ ಇಟ್ ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಸೀನ್ ಡಿನೋಟ್ ಮಾಡ್ತೀವಿ. ಎಸ್ ಐ ಯೂನಿಟ್ ಇಸ್ ಫ್ಯಾರಡ್. ಫಾರ್ ಎಕ್ಸಾಂಪಲ್ 2 ಮೈಕ್ರೋ ಫ್ಯಾರಡ್, 2 ನ್ಯಾನೋ ಫ್ಯಾರಡ್ ಆ ಥರ ರೇಂಜಲ್ಲಿ ಇರುತ್ತೆ. ಸೊ ಎಫ್ ಅದು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಕೆಪಾಸಿಟೆನ್ಸ್ ಮೀಟರ್. ನೆಕ್ಸ್ಟ್ ಒನ್ ಇಸ್ ಇಂಡಕ್ಟೆನ್ಸ್ ಅಂದರೆ ಒಂದು ಕಾಯಿಲ್ ಟೈಪ್ ಇರುತ್ತೆ. ಸೊ ಇಂಡಕ್ಟೆನ್ಸ್ ಸಿಂಬಲ್ ಏನಂದ್ರೆ ಎಲ್. ಸೊ ಎಸ್ ಐ ಯೂನಿಟ್ ಆಫ್ ಇಂಡಕ್ಟೆನ್ಸ್ ಇಸ್ ಹೆನ್ರಿ. ಓಕೆ, ಹೆನ್ರಿ ಡಿನೋಟ್ ಮಾಡ್ತೀವಿ. ಸಿಂಬಲ್ ಇಸ್ ಹೆಚ್. ನೆಕ್ಸ್ಟ್ ಇಂಡಕ್ಟೆನ್ಸ್ ಮೀಟರ್ ಆಗುತ್ತೆ. ಫ್ರೀಕ್ವೆನ್ಸಿ, ಸೊ ವಾಟ್ ಇಸ್ ಮೀನ್ ಬೈ ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಆಸಿಲೇಷನ್ ಪರ್ ಸೆಕೆಂಡ್ ಆರ್ ನಂಬರ್ ಆಫ್ ವೈಬ್ರೇಷನ್ ಪರ್ ಸೆಕೆಂಡ್ ಅಂತೀವಿ. ಸೊ ಫ್ರೀಕ್ವೆನ್ಸಿ ಸ್ಮಾಲ್ ಲೆಟರ್ ಎಫ್ ಅಲ್ಲಿ ಡಿನೋಟ್ ಮಾಡ್ತೀವಿ. ಯೂನಿಟ್ ಈಸ್ ಹರ್ಟ್ಸ್, ದಟ್ ಮೇ ಬಿ ಕಿಲೋ ಹರ್ಟ್ಸ್, ಮೆಗಾ ಹರ್ಟ್ಸ್, ಗಿಗಾ ಹರ್ಟ್ಸ್ ಆ ರೇಂಜಲ್ಲಿ ಇರುತ್ತೆ. ಸೊ ಹರ್ಟ್ಸ್ ಅಂದರೆ ಈ ಸಿಂಬಲಲ್ಲಿ ಇರುತ್ತೆ. ಇನ್ನೊಂದು ಇದು ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ ಅಂದರೆ ಆಸಿಲೋಸ್ಕೋಪ್. ಸೊ ಆಸಿಲೋಸ್ಕೋಪ್ ಅಂದರೆ ಆಲ್ರೆಡಿ ಲ್ಯಾಬಲ್ಲಿ ನೋಡಿರ್ಬೋದು. CRO ಅಂತೀವಿ, ಕ್ಯಾಥೋಡ್ ರೇ ಆಸಿಲೋಸ್ಕೋಪ್. ಇಲ್ಲಾಂದರೆ DSO, ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್. ಆ ಡಿವೈಸ್ ಯೂಸ್ ಮಾಡಿ ಫ್ರೀಕ್ವೆನ್ಸಿನ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಪೀರಿಯಡ್ ಅಂದರೆ ಟೈಮ್ ಪೀರಿಯಡ್. ಸೊ ಟೀನ್ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಟೈಮ್ ಪೀರಿಯಡ್ ಈಸ್ ಸೆಕೆಂಡ್. ನೆಕ್ಸ್ಟ್ ಸಿಂಬಲ್ ಇಸ್ ಎಸ್. ಸೊ ಟೈಮ್ ಪೀರಿಯಡ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಸೇಮ್ CRO ಆಸಿಲೋಸ್ಕೋಪ್ ಯೂಸ್ ಮಾಡಿ ಟೈಮ್ ಪೀರಿಯಡ್ನ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಚಾರ್ಜ್ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಕ್ಯೂ. ಸೊ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲೂಮ್. ಅದು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ C. ಸೊ ಚಾರ್ಜ್ ಮೀಟರ್ ಆ ಡಿವೈಸ್ ಯೂಸ್ ಮಾಡಿ ಚಾರ್ಜಿನ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಕಂಡಕ್ಟೆನ್ಸ್ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ G, ಕ್ಯಾಪಿಟಲ್ ಲೆಟರ್ G. ಎಸ್ ಐ ಯೂನಿಟ್ ಆಫ್ ಕಂಡಕ್ಟೆನ್ಸ್ ಇಸ್ ಸೈಮನ್ಸ್. ನೆಕ್ಸ್ಟ್ ಅದು SN ಡಿನೋಟ್ ಮಾಡ್ತೀವಿ. ಸೊ ಇದು ಯಾವ ಡಿವೈಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಕಂಡಕ್ಟಿವಿಟಿ ಮೀಟರ್. ಓಕೆ, ಸೊ ಇದೇ ಥರ ಏನಾಗುತ್ತೆ ಅಂದರೆ ಎಲ್ಲ ಮೀಟರ್ಸ್ನೂ ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿ ಒಂದೇ ಸ್ಲೈಡಲ್ಲಿ ಕೊಟ್ಟಿದ್ದೀವಿ. ಇದು ಇಂಪಾರ್ಟೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅಂದರೆ ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್ ಕೇಳ್ಬೋದು, ಆರ್ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಕೇಳ್ಬೋದು. ಇಲ್ಲಾಂದರೆ ಹೌ ಟು ಮೆಷರ್ ದ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್ ಅಂದರೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ. ಈ ಡಿವೈಸಸ್ನೂ ಕವರ್ ಆಗುತ್ತೆ, ಎಸ್ ಐ ಯೂನಿಟು ಕವರ್ ಆಗುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಸರಿನಾ? ಸೊ ನೆಕ್ಸ್ಟ್ ಈ ಟಾಪಿಕಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ಸೊ ಇವಾಗ ಮೆನ್ಷನ್ ದ ಮೀಟರ್ಸ್ ಟು ಐಡೆಂಟಿಫೈ ಡಿಫ್ರೆಂಟ್ ಟು ಮೆಷರ್ ದ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಫಸ್ಟ್ ಒನ್ ಇಸ್ ಆ್ಯಮ್ಮೀಟರ್ ನೋಡಿದ್ದೀವಿ. ನೆಕ್ಸ್ಟ್ ಆ್ಯಮ್ಮೀಟರ್ ಅಂದರೆ ಏನೋ ಅದು ಏನಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂದರೆ ಏನೋ ಅದು ಏನೇನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಆ್ಯಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸಾ ಪ್ಯಾರಲಲ್ಲ. ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ. ಅದೇ ಥರ ವೋಲ್ಟ್ ಮೀಟರ್. ಸೊ ನೆಕ್ಸ್ಟ್ ವ್ಯಾಟ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎನರ್ಜಿ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಮೀಟರ್ ಏನೇನು ಮೆಷರ್ ಮಾಡುತ್ತೆ. ನೆಕ್ಸ್ಟ್ ಟಾಂಗ್ ಟೆಸ್ಟರ್ ಅಂದರೆ ಏನು, ಟಾಂಗ್ ಟೆಸ್ಟರ್ ಅನದರ್ ನೇಮ್ ಏನು. ನೆಕ್ಸ್ಟ್ ಮೆಗ್ಗರ್ ಟೆಸ್ಟ್ ಏನು ಮಾಡುತ್ತೆ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈ ಟಾಪಿಕಿಂದ ಕ್ವಶನ್ಸ್ ಯಾವ ಥರ ಫ್ರೇಮ್ ಆಗುತ್ತೆ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಈಸ್ ಆ್ಯಮ್ಮೀಟರ್ ಯೂಸ್ಡ್ ಟು ಮೆಷರ್ ಆಪ್ಷನ್ ಎ ವೋಲ್ಟೇಜ್, ನೆಕ್ಸ್ಟ್ ರೆಸಿಸ್ಟೆನ್ಸ್, EMF ಆ್ಯಂಡ್ ಕರೆಂಟ್ ಕೊಟ್ಟಿದ್ದಾರೆ. ಸೊ ಆ್ಯಮ್ಮೀಟರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಆ್ಯಮ್ಮೀಟರ್ ಅಂದರೆ ಒಂದು ಡಿವೈಸ್, ಅದೇನಂದ್ರೆ ಲೋ ರೆಸಿಸ್ಟೆನ್ಸ್ ಡಿವೈಸ್. ಸೊ ವಿಚ್ ಇಸ್ ಡೆರೈವ್ಡ್ ಫ್ರಮ್ ಆಂಪಿಯರ್ ಪ್ಲಸ್ ಮೀಟರ್, ಅದು ಆ್ಯಮ್ಮೀಟರ್ ಅಂತೀವಿ. ಆ್ಯಮ್ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಕರೆಂಟ್, ಒಂದು ಸರ್ಕ್ಯೂಟಲ್ಲಿ ಇರೋ ಕರೆಂಟ್ ವ್ಯಾಲ್ಯೂನ ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಅಂದರೆ ವೋಲ್ಟ್ ಮೀಟರ್. ರೆಸಿಸ್ಟೆನ್ಸ್ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಮಲ್ಟಿಮೀಟರ್ ಆರ್ VOM ಮೀಟರ್ ಆಗುತ್ತೆ.
ಇ ಎಮ್ ಎಫ್ ಅಂದರೆ ವೋಲ್ಟಿಮೀಟರ್ ಆಗುತ್ತೆ. ಸೊ ವೋಲ್ಟೇಜ್ ಆಗಲ್ಲ, ಇ ಎಮ್ ಎಫ್ ಆಗಲ್ಲ, ರೆಸಿಸ್ಟೆನ್ಸ್ ಆಗಲ್ಲ. ಸೊ ಆ್ಯಮೀಟರ್ ಅಂದರೆ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್. ಸೊ ಎಸ್ ಐ ಯೂನಿಟ್ ಆಫ್ ಪವರ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ವೋಲ್ಟ್. ಸೊ ವೋಲ್ಟ್ ಆಗುತ್ತೆ ಅಂದರೆ ಆಗಲ್ಲ. ನೆಕ್ಸ್ಟ್ ಆಂಪಿಯರ್ ಆಗಲ್ಲ. ನೆಕ್ಸ್ಟ್ ವ್ಯಾಟ್. ಓಕೆ, ಎಸ್ ಐ ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಆಗುತ್ತೆ. ಓಕೆ, ಸೊ ಪವರ್ ಅಂದರೆ ಫಾರ್ಮುಲಾ ನಮ್ಗೆ ಗೊತ್ತಿರುತ್ತೆ. ಪವರ್ ಪಿ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಇಂಟು ಕರೆಂಟ್. ಸರಿನಾ? ಸೊ ಇದು ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ ಅಂದರೆ ವ್ಯಾಟ್. ಫಾರ್ ಎಕ್ಸಾಂಪಲ್ ಪಿ ಈಕ್ವಲ್ ಟು 50 ವ್ಯಾಟ್ಸ್, ಇಲ್ಲ ಪಿ ಈಕ್ವಲ್ ಟು 60 ವ್ಯಾಟ್ಸ್ ಬಲ್ಬ್, ಆ ಥರ ರೇಟಿಂಗ್ನಲ್ಲಿ ಮೆಷರ್ ಮಾಡ್ತೀವಿ. ಎಸ್ ಐ ಯೂನಿಟ್ ಆಫ್ ಪವರ್ ಕೇಳಿದ್ರೆ ವ್ಯಾಟ್ ಆಗುತ್ತೆ. ಓಮ್ ಅಂದರೆ ಆಗಲ್ಲ. ಸೊ ವೋಲ್ಟ್ ಅಂದರೆ ವೋಲ್ಟೇಜ್ ಆಗುತ್ತೆ. ಆಂಪಿಯರ್ ಅಂದರೆ ಕರೆಂಟ್ ಇದೆ ಎಸ್ ಐ ಯೂನಿಟ್. ವ್ಯಾಟ್ ಅಂದರೆ ಪವರ್. ಓಮ್ ಅಂದರೆ ರೆಸಿಸ್ಟೆನ್ಸ್. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಮೆಷರಿಂಗ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಒಂದು ಇನ್ಸ್ಟ್ರೂಮೆಂಟ್ ಇದೆ, ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ? ಇನ್ಸ್ಟ್ರೂಮೆಂಟ್ ಕೊಡ್ಬೋದು, ಇಲ್ಲ ಡಿವೈಸ್ ಕೊಡ್ಬೋದು, ಇಲ್ಲ ಎಕ್ವಿಪ್ಮೆಂಟ್ ಕೊಡ್ಬೋದು. ಓಕೆ, ಆಪ್ಷನ್ ಎ ಆ್ಯಮೀಟರ್. ಆ್ಯಮೀಟರ್ ಏನಕ್ಕೆ ಯೂಸ್ ಆಗುತ್ತಪ್ಪ? ಕರೆಂಟ್. ಸೊ ಇದಾಗಲ್ಲ. ನೆಕ್ಸ್ಟ್ ವೋಲ್ಟಿಮೀಟರ್. ವೋಲ್ಟಿಮೀಟರ್ ಏನಕ್ಕೆ ಯೂಸ್ ಆಗುತ್ತೆ? ವೋಲ್ಟೇಜ್. ನಾಟ್ ಓನ್ಲಿ ವೋಲ್ಟೇಜ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದನ್ನು ಮೆಷರ್ ಮಾಡುತ್ತೆ. ಸೊ ಇದು ಆಗಲ್ಲ. ಓಮ್ ಮೀಟರ್. ಓಮ್ ಮೀಟರ್ ಅಂದರೆ ಓಮ್ ಅಂದರೆ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್, ಅಂದರೆ ಇದನ್ನ ರೆಸಿಸ್ಟೆನ್ಸ್ನ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಗ್ಯಾಲ್ವನೋಮೀಟರ್ ಇದೆ. ಗ್ಯಾಲ್ವನೋಮೀಟರ್ ಅಂದರೆ ಏನು? ಅದೊಂದು ಡಿವೈಸ್ ವಿಚ್ ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಕರೆಂಟ್. ಈಗ ಕರೆಂಟ್ ಏನಾಗುತ್ತೆ ಅಂದರೆ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಗ್ಯಾಲ್ವನೋಮೀಟರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅವಾಗ ಆಪ್ಷನ್ ಏನಾಗುತ್ತೆ? ಸಿ ಆಗುತ್ತೆ, ಓಮ್ ಮೀಟರ್ ಆಗುತ್ತೆ. ಆರ್ ಅದರ್ವೈಸ್ ಇಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಮೀಟರ್ ಕೊಡ್ಬೋದು. ಮಲ್ಟಿಮೀಟರ್ ಕೊಟ್ಟರೆ ಅದೂ ಆಗುತ್ತೆ. ಇಲ್ಲ ಅಂದರೆ ವಿ ಒ ಎಮ್ ಮೀಟರ್ ಕೊಡ್ತಾರೆ, ಅದು ಕೊಟ್ಟರೂ ಆಗುತ್ತೆ. ಸರಿನಾ? ಸೊ ರೆಸಿಸ್ಟೆನ್ಸ್ ಮೆಷರ್ ಮಾಡೋದೇನೆಂದ್ರೆ ಓಮ್ ಮೀಟರ್, ಮಲ್ಟಿಮೀಟರ್, ಇಲ್ಲಾಂದರೆ ವಿ ಒ ಎಮ್ ಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಎ ಸರ್ಕ್ಯೂಟ್ ದ ವೋಲ್ಟ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ವಿಚ್ ಕನೆಕ್ಷನ್ಸ್. ಓಕೆ, ಒಂದು ಸರ್ಕ್ಯೂಟಲ್ಲಿ ವೋಲ್ಟ್ಮೀಟರ್ ಯಾವ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀವಿ? ಆಪ್ಷನ್ ಎ ಸೀರೀಸ್ ಆಗಲ್ಲ. ನೆಕ್ಸ್ಟ್ ಟ್ರಯಾಂಗಲ್ ಆಗಲ್ಲ. ಪ್ಯಾರಲಲ್. ಸೊ ವೋಲ್ಟ್ಮೀಟರ್ ಏನಾಗುತ್ತೆ ಅಂದರೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ನೋಡಿ, either ಸೀರೀಸ್ ಆರ್ ಪ್ಯಾರಲಲ್. ಇದು ಆಗಲ್ಲ. ಓಕೆ, ಸೊ ವೋಲ್ಟ್ಮೀಟರ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಹೈ ರೆಸಿಸ್ಟೆನ್ಸ್ ಡಿವೈಸ್. ಸೊ ಇದೇನು ಮಾಡುತ್ತೆ ಅಂದರೆ ವೋಲ್ಟೇಜ್ನ ಮೆಷರ್ ಮಾಡುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇ ಎಮ್ ಎಫ್ನ ಮೆಷರ್ ಮಾಡುತ್ತೆ. ದ ವೋಲ್ಟ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸರಿನಾ? ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡ್ತೀವಿ. ಇನ್ ಕೇಸ್ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿದ್ರೆ ಇಟ್ ಡಸ್ ನಾಟ್ ಶೋ ಎನಿ ರೀಡಿಂಗ್. ಓಕೆ, ಸೊ ಪ್ಯಾರಲಲ್ ಕನೆಕ್ಷನ್ಸ್. ಇನ್ ಕೇಸ್ ಇಲ್ಲಿ ಆ್ಯಮೀಟರ್ ಕೊಟ್ಟರೆ ಸೀರೀಸ್ ಆಗುತ್ತೆ. ಸರಿನಾ? ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ 10 to the power 3. ಸರಿನಾ? 10 to the power 3 ಅಂದರೆ ಯಾವ ಯೂನಿಟ್ ಕೇಳ್ತಾರೆ? ಸೊ ಆಲ್ರೆಡಿ ವಿ ಡಿಸ್ಕಸ್ ಮಾಡಿದ್ದೀವಿ. ಸೊ 10 to the power +3 ಅಂದರೆ ಕಿಲೋ ಆಗುತ್ತೆ. ಓಕೆ, ಸೊ ಗಿಗಾನ್ ಕೊಟ್ಟಿದ್ದಾರೆ. ಗಿಗಾ ಅಂದರೆ 10 to the power +6 ಆಗುತ್ತೆ. ನೆಕ್ಸ್ಟ್ ನೋಡಿ, ಮಿಲ್ಲಿ ಅಂದರೆ 10 to the power -3 ಆಗುತ್ತೆ. ನೆಕ್ಸ್ಟ್ ಮೆಗಾ ಅಂದರೆ 10 to the power +6, ಸಾರಿ ಇಲ್ಲಿ 6 ಆಗುತ್ತೆ, ಇಲ್ಲಿ 9 ಆಗುತ್ತೆ. ಓಕೆ, ಸರಿನಾ? ಮೆಗಾ ಅಂದರೆ 10 to the power 6, ಗಿಗಾ ಅಂದರೆ 10 to the power 9 ಆಗುತ್ತೆ. ಓಕೆನಾ? ಇದು ಇಂಪಾರ್ಟೆಂಟ್. ಸೊ ಓನ್ಲಿ 3 ವ್ಯಾಲ್ಯೂಸ್, ಇದು ಮಾತ್ರ ನೆನಪಿಟ್ಕೊಳ್ಳಿ. ಸರಿನಾ? 10 to the power -3 ಅಂದರೆ ಮಿಲ್ಲಿ, -6 ಅಂದರೆ ಮೈಕ್ರೋ, -9 ಅಂದರೆ ನೇನೋ. ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ 10 to the power 3 ಅಂದರೆ ಪ್ಲಸ್ ಕಿಲೋ, 10 to the power 6 ಅಂದರೆ ಮೆಗಾ, 10 to the power 9 ಅಂದರೆ ಗಿಗಾ. ಇದು ಮಾತ್ರ ತಿಳ್ಕೊಳ್ಳಿ ಸಾಕು. ಓಕೆ, ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ ಕಿಲೋ ಓಮ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಮೆಷರಿಂಗ್ ಹೈ ಕರೆಂಟ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಹೈ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ? ಆಪ್ಷನ್ ಎ ಆ್ಯಮೀಟರ್. ಸೊ ಆ್ಯಮೀಟರ್ ಏನಾಗುತ್ತೆ? ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೈ ಕರೆಂಟ್ ಅಂದರೆ ಆ್ಯಮೀಟರ್ ಆಗಲ್ಲ. ನೆಕ್ಸ್ಟ್ ವೋಲ್ಟ್ಮೀಟರ್ ಆಗಲ್ಲ. ಟಾಂಗ್ ಟೆಸ್ಟರ್ ಆಗುತ್ತೆ. ಸರಿನಾ? ಸೊ ಟಾಂಗ್ ಟೆಸ್ಟರ್ ಇಲ್ಲ ಅಂದರೆ ಕ್ಲ್ಯಾಂಪ್ ಮೀಟರ್ ಕೊಡ್ಬೋದು, ಆರ್ ಅದರ್ವೈಸ್ ಕ್ಲಾಂಪ್ ಮೀಟರ್ ಇದನ್ನು ಕೊಡ್ತಾರೆ. ಸರಿನಾ? ಸೊ ಕ್ಲ್ಯಾಂಪ್ ಮೀಟರ್. ಇನ್ನೊಂದು ಗ್ಯಾಲ್ವನೋಮೀಟರ್. ಸೊ ಗ್ಯಾಲ್ವನೋಮೀಟರ್ ಆಗಲ್ಲ. ಸರಿನಾ? ಹೈ ಕರೆಂಟ್ ಕೇಳಿದ್ರೆ ಟಾಂಗ್ ಟೆಸ್ಟರ್ ಇಲ್ಲ ಅಂದರೆ ಕ್ಲ್ಯಾಂಪ್ ಮೀಟರ್ ಆಗುತ್ತೆ. ಓನ್ಲಿ ಸಿಂಪ್ಲಿ ಕರೆಂಟ್ ಕೊಟ್ಟರೆ ಆ್ಯಮೀಟರ್ ಆಪ್ಷನು ಆಗುತ್ತೆ. ಸರಿನಾ? ಅದು ಹೈ ಕರೆಂಟಾ ಲೋ ಕರೆಂಟಾ ಅದನ್ನು ಇಂಪಾರ್ಟೆಂಟ್, ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ,
The wattmeter is a device used to measure energy, next current, power, voltage. Wattmeter ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಪವರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎನರ್ಜಿ ಮೀಟರ್, ಕರೆಂಟ್ ಅಂದರೆ ಆ್ಯಮ್ಮೀಟರ್ ಆರ್ ಮಲ್ಟಿಮೀಟರ್, ವೋಲ್ಟೇಜ್ ಅಂದರೆ ವೋಲ್ಟ್ ಮೀಟರ್. ಸರಿನಾ? ವ್ಯಾಟ್ಮೀಟರ್ ಅಂದರೆ ಪವರ್ ಆಗುತ್ತೆ. ಪವರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವ್ಯಾಟ್ಮೀಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಎ ಮೆಗ್ಗರ್ ಇಸ್ ಎ ಟೆಸ್ಟ್ ಮೆಥಡ್ ಯೂಸ್ಡ್ ಟು ಮೆಷರ್ ಲೋ ರೆಸಿಸ್ಟೆನ್ಸಾ, ಹೈ ಇನ್ಸುಲೇಷನ್ ರೆಸಿಸ್ಟೆಂಟಾ, ಮೀಡಿಯಮ್ ರೆಸಿಸ್ಟೆನ್ಸಾ, ನನ್ ಆಫ್ ದಿ ಅಬವ್ ಅಂತ ಕೇಳಿದ್ದಾರೆ. ಎ ಮೆಗ್ಗರ್ ಅಂದರೆ ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ ಕೇಸ್ ಏನಾವುದು ಒಂದು ಎಲೆಕ್ಟ್ರಿಕಲ್ ಕೇಬಲ್ನಲ್ಲಿ ಏನಾವುದು ಪ್ರಾಬ್ಲಮ್ ಇದೆಯಾ, ಇನ್ಸುಲೇಷನ್ಸ್ ಕಟ್ ಆಗಿದೆಯಾ, ಅದನ್ನು ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ದಟ್ ಶುಡ್ ಬಿ ಹೈ ರೆಸಿಸ್ಟೆನ್ಸ್ ಇರಬೇಕು. ಓಕೆ. ದ ಎನರ್ಜಿ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್. ಸೊ ಎನರ್ಜಿ ಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪವರ್ ಕನ್ಸಂಪ್ಷನ್, ಕರೆಂಟ್, ರೆಸಿಸ್ಟೆನ್ಸ್, ವೋಲ್ಟೇಜ್. ಸೊ ಇದರಲ್ಲಿ ಯಾವುದಾಗುತ್ತೆ ಅಂದರೆ ಪವರ್ ಕನ್ಸಂಪ್ಷನ್. ಸೊ ಎಷ್ಟು ಪವರ್ ನಾವು ಯೂಟಿಲೈಸ್ ಮಾಡಿದ್ದೀವಿ, ಸೊ ಅದನ್ನು ಮೆಷರ್ ಮಾಡೋಕ್ಕೆ ಈ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ. ಕರೆಂಟ್ ಆಗಲ್ಲ, ರೆಸಿಸ್ಟೆನ್ಸ್ ಆಗಲ್ಲ, ಇನ್ನೊಂದು ವೋಲ್ಟೇಜ್ ಆಗಲ್ಲ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ VOM ಮೀಟರ್. VOM ಮೀಟರ್ ಅಂದರೆ ಮಲ್ಟಿಮೀಟರ್ ಇಲ್ಲಾಂದ್ರೆ ವೋಲ್ಟ್ ಓಮ್ ಮೀಟರ್ ಅಂತೀವಿ. ದಟ್ ಈಸ್ ಯೂಸ್ಡ್ ಟು ಮೆಷರ್ AC ವೋಲ್ಟೇಜ್ ಮೆಷರ್ ಆಗುತ್ತೆ, ಮೆಷರ್ ಮಾಡ್ಬೋದು. ಇನ್ನೊಂದು DC ಕರೆಂಟ್ನ ಮೆಷರ್ ಮಾಡ್ಬೋದು. DC ವೋಲ್ಟೇಜ್ ಮೆಷರ್ ಆಗುತ್ತೆ. ನೆಕ್ಸ್ಟ್ ಆಲ್ ಆಫ್ ದಿ ಅಬೋ. ಸರಿನಾ? ಸೊ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ ಅಂದರೆ ಆಲ್ ಆಫ್ ದಿ ಅಬೋ. ಸೊ VOM ಮೀಟರ್ ಅಂದರೆ ವಿ ಕ್ಯಾನ್ ಮೆಷರ್ ಕರೆಂಟ್ ಅಂದರೆ ಓನ್ಲಿ ಫಾರ್ DC ಕರೆಂಟ್. ನೆಕ್ಸ್ಟ್ ವೋಲ್ಟೇಜ್ ಅಂದರೆ ದಟ್ ಮೇ ಬಿ AC ಆರ್ DC. ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್. ಇದು ಮೂರನೇ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಓಕೆ. ಸೊ AC ವೋಲ್ಟೇಜ್, DC ಕರೆಂಟ್, DC ವೋಲ್ಟೇಜ್, ಇನ್ನೊಂದು ಆಲ್ ಆಫ್ ದಿ ಅಬೋ ಕೊಟ್ಟಿದ್ದಾರೆ. ಸೊ ಆಲ್ ಆಫ್ ದಿ ಅಬೋ ಆಗುತ್ತೆ. ಓಕೆ. ಸೊ ಓಕೆ, ಥ್ಯಾಂಕ್ ಯು. ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ.